ನಕ್ಷತ್ರಗಳಂತೆ ಮಗನ ನಯನಗಳು ಮಿಂಚುತ್ತಿರುವುದನ್ನು ಕಂಡು ತನ್ನೊಳಗೆ ತಾನು ಆನಂದ ಪಟ್ಟನು. ಕಲಹರ ರಾಜ ಕುಸುಮ ಶ್ರೇಷ್ಠಿ ಬಿಟ್ಟಿರ್ತಾರಲ್ಲ ಗುರುಕುಲದಲ್ಲಿ, ಅವನ ಕಣ್ಣಲ್ಲೇ ಮಾತಾಡಿಸಿ, ಸಭೆಯಲ್ಲಿ ಪರ್ಸನಲ್ ಮಾತಾಡಕ್ಕಾಗಲ್ವಲ್ಲ, ಕಣ್ಣಲ್ಲೇ ನೋಡಿ ಮಗನ ವಿಚಾರಿಸ್ತಾನೆ. ನೆಕ್ಸ್ಟ್ ಓದ್ಲಮ್ಮ. ಓದಿ ಅಕ್ಕ. ಗುರುವಚನ ಸುಧಾ ಮಾನಸದಲ್ಲಿ ಮಿಂದು ಪಾವನವಾಗಬೇಕೆಂಬ ಶ್ರದ್ಧಾ ಭಕ್ತಿಗಳು ರಾಜ ಪದವಿಯಲ್ಲಿದ್ದರೂ ಕಲಹರನಲ್ಲಿ ಎಂದೂ ಕಡಿಮೆಯಾಗಿರಲಿಲ್ಲ. ಅಂತೆಯೇ ತಾನೂ ಸತ್ಸಂಗವನ್ನು ಆಲಿಸಲು ಕುಳಿತನು. ಅಪರೂಪವಾಗಿ ಆಗಮಿಸಿದ ರಾಜನನ್ನು ಸತ್ಸಂಗ ಸಂತೋಷದಲ್ಲಿ ಭಾಗಿಯಾಗಿಸಬೇಕೆಂದೆನಿಸಿಕೊಂಡ ಗುರುಗಳಿಗೆ ತಾವು ಬೋಧಿಸುತ್ತಿರುವುದು ವಿದ್ಯಾರ್ಥಿಗಳಿಗೆ ಎಂಬುದೇ ಮರೆತು ಹೋದಂತಾಯಿತು. ಹೇಳ್ತೆ ಮಾಸ್ಟರ್? ಗುರು ಚತುರ್ಥರನ್ನ ಸ್ಮರಿಸ್ಕೊಳ್ತಾ, ಆತ್ಮೀಯ ಸಾಧಕಿಯರೇ, ಮೊದಲನೇದಾಗಿ ಮಾತಾಜಿಯವರು ಎಲ್ರಿಗೂ ಆಶೀರ್ವಾದ ತಿಳಿಸಿದ್ದಾರೆ. ಮೊನ್ನೆ ಸಾಯಂಕಾಲ ಬಂದೆ, ಅಲ್ಲೂ ಕೂಡ ಎಲ್ಲನೂ ಚೆನ್ನಾಗಾಯ್ತು ಕಾರ್ಯಕ್ರಮ. ಒಟ್ಟಲ್ಲಿ ಆಶೀರ್ವಾದ ಎಲ್ರಿಗೂ ತಿಳಿಸಿಮ್ಮ ಅಂತ ಹೇಳಿದ್ರು. ಹಾಗಾಗಿ ಮೊದಲು ಮಾತಾಜಿಯವ್ರನ್ನ ನೆನ್ಸ್ಕೊಂಡ್ಬಿಟ್ರೆ ನಮ್ಗೇನೋ ಒಂದು ಸಂತೋಷ. ನಿಮ್ಗೂ ಎಲ್ಲ ಇವತ್ತು ಮೆಸೇಜ್ ಬಂದಿರುತ್ತೆ. ನೀವು ಕ್ಲಾಸ್ಗೆ ಹೋಗಿದ್ರೆ ಇವತ್ತು ಸಂದೀಪ್ ಎಲ್ಲ ಬಂದಿರ್ತಾರೆ. ಇವತ್ತು ಶೋಭಾ ಪ್ರಸಾದ ಕೊಟ್ರು, ಶೋಭಾ ಅವ್ರು ಎಲ್ಲರಿಗೂ ಮಾತಾಜಿ ಕೊಡ್ಸಿ ಪ್ರಸಾದ. ಸರಿ ಆಯ್ತು. ಇಲ್ಲಿ ನಮಗೆ ಹೆಂಗೆ ಹೋಲುತ್ತೆ ಇದೆಲ್ಲ, ನಾವು ಒಂದು ರೀತಿನಲ್ಲಿ ಈ ಒಂದು ದೃಶ್ಯಗಳನ್ನ, ಈ ಒಂದು ಅನುಭವವನ್ನ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮಾತಾಜಿಯವ್ರ ಹತ್ರನೇ ನಾವು ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಇವಾಗ ನಾವು ಓದಿದ್ದು ಅಲ್ಲೇ ನಮಗ್ ದರ್ಶನ ಆಗ್ತಾ ಇರುತ್ತೆ. ಹೋಗಿರೋ ಆ ಒಂದು ವಾತಾವರಣದಲ್ಲಿ ಇರೋರ್ಗೆ, ಇಲ್ದೇ ಇರೋರು ಪಾಪ ಅದು ಬೇರೆ ರೀತಿನಲ್ಲಿ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತಾರಲ್ಲ. ರಾಜ ಬಂದ್ರೆ ಹೇಗ್ ಬರ್ತಾನೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಅವನ್ ಬಂದ್ರೆ ಪೂರ್ತಿ ಅವನ ಒಂದು ವೈಭವ, ಸಮೃದ್ಧಿ, ಆಮೇಲೆ ಆಶ್ರಮಕ್ಕೆ ಅವ್ರೇನಾದ್ರೂ ಒಂದು ಮರ್ಯಾದೆಯ ಒಂದು ಮರ್ಯಾದೆ, ಒಂದು ಗುರು ಭಕ್ತಿಯನ್ನ ಹೊತ್ಕೊಂಡು ಬಂದು ಅಲ್ಲಿ ಹೇಗೆ ಒಂದು ಅವರ ಆಗಮನ ಹೇಗಿರುತ್ತೆ ಅಂತಂದ್ರೆ ಅದೊಂದು ವಿಶೇಷವಾಗಿರ್ತಕ್ಕಂಥ ದೃಶ್ಯ ತರನೇ ನಮ್ಗಿರುತ್ತೆ. ಯಾಕೆ ಅಂತಂತಂದ್ರೆ ಇಲ್ಲಿ ನೋಡಿ, ಭಾಸ್ಕರಾಚಾರ್ಯರು ಅಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬಂದಿದ್ದು? ಕಲಹರ ಬರ್ತಾರೆ. ಬಂದು ಅಲ್ಲಿ ಕೂತಾಗ ಏನಾಯ್ತು, ಕೂತಿರ್ತಾರೆ ಭಾಸ್ಕರಾಚಾರ್ಯರು. ಸಹಜವಾಗಿ ಆಶ್ರಮದಲ್ಲಿ ಭಕ್ತಾದಿಗಳ ಮಧ್ಯೆ ಅವ್ರು ಕೂರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡಕ್ ಆಗಲ್ಲ, ಅದು ಸಹಜನೇ ಅಲ್ವಾ. ಇವಾಗ ನಾವೇ ಏನೋ ಒಂದ್ ಸತ್ಸಂಗ ಮಾಡ್ತಾ ಇರ್ತೀವಿ, ಯಾರೋ ಬರ್ತಾರೆ, ತಕ್ಷಣ ಸತ್ಸಂಗ ನಿಲ್ಲಿಸ್ಬಿಟ್ಟು ನೀವು ಚೆನ್ನಾಗಿದ್ದೀರಾ ಬನ್ನಿ ಅಂತ ನಾವು ಕರಿತೀವಾ? ಇಲ್ಲ, ಆತರ ಏನಿಲ್ಲ. ನಾವು ನೋಡ್ತೀವಿ ಮುಖಭಾವದಲ್ಲಿ ನಾವು ಅದನ್ನ ಬನ್ನಿ ಅಂತ ನಾವು ಭಾವವನ್ನ ವ್ಯಕ್ತಪಡಿಸ್ತೀವಿ. ಅದೇ ರೀತಿನಲ್ಲಿ ಇಲ್ಲೇನಾಯ್ತು, ಕಲ್ಹರ ತುಂಬಾ ಗುರುವಚನ ಸುಧಾ ಮಾನಸದಲ್ಲಿ ಮಿಂದು, ಅಂದ್ರೆ ಆ ಗುರುವಿನ ಒಂದು ಮಾತು ಎನ್ನೋದು ಏನಿದೆಯೋ ಅದು ಮಾತಲ್ಲ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಿದು ಗುರು ವಚನ ಅಂತಂದ್ರೆ ಗುರು ಮಾತಾಡ್ತಕ್ಕಂಥ ವಾಣಿ ಅಂತ ನಾವು ತಗೋತೀವಿ. ಅದೇ ರೀತಿನಲ್ಲಿ ನಮ್ಮಂಥವ್ರು ಮಾತಾಡುವಾಗ ಅವ್ರು ಮಾತಾಡಿದ್ರು ತುಂಬಾ ಚೆನ್ನಾಗಿತ್ತು ಅಂತ ನಾವು ಹೇಳ್ತೀವಿ. ಇನ್ ಸ್ವಲ್ಪ ನಮ್ಗಿಂತ ಚೆನ್ನಾಗಿ ಸಾಧನೆ ಮಾಡಿರೋರು ಏನಾದ್ರು ಮಾತಾಡಿದ್ರೆ
ಆವಾಗ ಏನ್ ಮಾಡ್ತೀವಿ, ಅವರ ವಾಣಿ, ಅವರ ಭಾಷಣ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮ ಶಬ್ದ ಪ್ರಯೋಗಗಳೇ ಬದಲಾಗ್ಬಿಡುತ್ತೆ. ಅದೇ ಇವಾಗ ಮಾತಾಜಿ ಅಂತವ್ರು, ಮೋದಿ ಅಂತವ್ರು ಮಾತಾಡಿದಾಗ ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ ಈ ಶಬ್ದದ ಅನುಭವ ನಮ್ಗಾಗತ್ತೆ. ಗುರು ವಚನ ಸುಧಾ ಮಾನಸ, ಆ ಭಾವಕ್ಕೆ ನಾವು ಒಟ್ಟೋಗ್ಬಿಡ್ತೀವಮ್ಮ. ಗುರುಗಳ ಒಂದು ವಾಣಿ, ಅರುಣಾ ಮಾತಾಜಿಯವರು ಇದ್ದಾಗ ಅವ್ರು ಮಾಡ್ತಾ ಇರೋ ಸತ್ಸಂಗಗಳನ್ನೆಲ್ಲ ನಾವು ಕೇಳ್ತಾ ಇರೋ ಸಂದರ್ಭದಲ್ಲಿ, ನಾವು ಕೇಳಿದ್ದೆ ಮನಾಲಿನಲ್ಲಿ, ನಾವಿನ್ನೆಲ್ಲೂ ಹೆಚ್ಚು ಕೇಳಿಲ್ಲ. ಅವರು 1 ಮುಕ್ಕಾಲು ಗಂಟೆ ಅದನ್ನ ಮಾತಾಡುವಾಗ ಇನ್ನೊಂದು ರೀತಿ ಹೀಗೆ ಅನ್ಸೋದು. ಏನದ್ರ ಅರ್ಥ? ಗುರು ವಚನ ಸುಧಾ ಮಾನಸದಲ್ಲಿ ಮಿಂದು ಪಾವನರಾಗಬೇಕೆಂದು ಶ್ರದ್ಧಾ ಭಕ್ತಿಗಳು ರಾಜ ಪದವಿಯಲ್ಲಿದ್ದರೂ ಕಲ್ಹರನಲ್ಲಿ ಎಂದೂ ಕಡಿಮೆಯಾಗಿರಲಿಲ್ಲ. ಕಲ್ಹರ ಅಂತ ರಾಜನಾಗಿದ್ರೂ ಕೂಡ ಗುರುವಿನ ಸಾನ್ನಿಧ್ಯಕ್ಕೆ ಬಂದಾಗ ಅಲ್ಲಿ ಏನಾಗತ್ತೆ ಅಂತಂದ್ರೆ ವಿದ್ಯಾ ವಿನಯ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆ ರೀತಿನಲ್ಲಿ ಅವರಿಗೆ ವಿದ್ಯೆನೂ ಇರುತ್ತೆ, ಜೊತೆಗೆ ವಿನಯವೂ ಕೂಡ ಇರುತ್ತೆ, ಶರಣಾಗತಿ ಇರುತ್ತೆ. ಗುರು ಸಾನ್ನಿಧ್ಯಕ್ಕೆ ಹೋದಾಗ ಏನಾಗುತ್ತೆ ಅಂತಂತಂದ್ರೆ ತಮ್ಮ ಶಾರೀರಿಕ ಅಂದ್ರೆ ಶರೀರದ ಕಣಗಳು ಕೂಡ, ಮನಸ್ಸಿನ ಭಾವನೆಗಳು ಕೂಡ, ಹೃದಯದ ಒಂದು ಸ್ಪಂದನಗಳು ಕೂಡ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಅಲ್ಲಿ ಎಲ್ಲವೂ ಕೂಡ ಒಂದಾಗ್ಬಿಡುತ್ತೆ ಅಂತ ಆ ರೀತಿಯ ಒಂದು ಅನುಭವ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ನಮ್ಗೆ. ಗುರು ವಚನ ಸುಧಾ ಮಾನಸದಲ್ಲಿ ಮಿಂದು ಅಂತಂದ್ರೆ ಎಲ್ಲವೂ ಪುನೀತವಾಗ್ಬೇಕು ಅಂತ ಅರ್ಥ. ನಾವು ಕೇಳಿದ್ವಿ, ನಮ್ಗೆ ಎಷ್ಟೋ ಸಂತೋಷ ಆಯ್ತು ಅಂತನೂ ಹೇಳಕ್ಕಾಗಲ್ಲ. ಆ ರೀತಿಯ ಒಂದು ಅನುಭವ ಗುರು ಸಾನ್ನಿಧ್ಯ ಅಂತಂತಂದ್ರೆ ಶರೀರದ ಮನಸ್ಸಿನ ಬುದ್ಧಿಯ ಪ್ರಾಣದ ಪ್ರತಿಯೊಂದು ಸ್ಪಂದನಗಳು ಕೂಡ ಒಂದಾಗಿರುತ್ತೆ ಅಂತ. ಶರೀರ ಏಕೆಂತಂದ್ರೆ ಸ್ಪಂದನಗಳು ಅಂತ ಅಂದಾಗ ಎಲ್ಲ ಒಂದೇ ಆಗಕ್ ಸಾಧ್ಯ ಇಲ್ಲ. ಸ್ಪಂದನ ಅಂದಿದ ತಕ್ಷಣ ಹೆಂಗೆಲ್ಲ ಒಂದೇ ಆಗಕ್ ಸಾಧ್ಯ ಆಗುತ್ತೆ? ಶಾರೀರಿಕ ಸ್ಪಂದನ ಬೇರೆ, ಮಾನಸಿಕ ಸ್ಪಂದನ ಬೇರೆ, ಬುದ್ಧಿಯ ಸ್ಪಂದನ ಬೇರೆ, ಪ್ರಾಣದ ಸ್ಪಂದನ ಬೇರೆ, ಭಾವನೆಗಳ ಸ್ಪಂದನ ಬೇರೆ, ಜ್ಞಾನದ ಸ್ಪಂದನ ಬೇರೆ, ಹೀಗೆ ಬೇರೆ ಬೇರೆನೆ ಎಲ್ಲ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಗುರುವಿನ ಸಾನ್ನಿಧ್ಯಕ್ಕೆ ಬಂದಾಗ ಪ್ರತಿಯೊಂದು ಸ್ಪಂದನಗಳು ಕೂಡ ಏಕಮುಖವಾಗ್ಬಿಡತ್ತಂತೆ. ಏಕಮುಖವಾದಾಗ್ಲೇ ಈ ಅನುಭವ ಆಗೋದು. ಗುರು ವಚನ ಸುಧಾ ಮಾನಸದಲ್ಲಿ ಮೀಯುವುದು ಅಂತಂದ್ರೆ ಏನು? ಆ ಸ್ನಾನ ಆಗ್ಬೇಕು ಸಾಧಕನಿಗೆ, ಆ ಸ್ನಾನ ಆಗ್ಬೇಕು ಗುರು ಸಾನ್ನಿಧ್ಯದಲ್ಲಿ. ಅದಕ್ಕೋಸ್ಕರನೇ ನೋಡಿ, ನಾವು ಇಲ್ಲೇ ಇದ್ದು ಎಷ್ಟೆಲ್ಲ ನಾವು ಸಾಧನೆಗಳು ಮಾಡಿದ್ರು ಕೂಡ ಈ ಒಂದು ಸಾಧನೆ ಇದೆಯಲ್ಲ, ಈ ಅನುಭವ ಗುರು ವಚನ ಸುಧಾ ಮಾನಸ 4 ಮಾತು ಮಾತಾಡಿದ್ರು ಕೂಡ ನಮ್ಗೆ ಏನ್ ಸಂತೋಷ ಆಗ್ತಾ ಇರುತ್ತೆ. ಅದೇನಪ್ಪಾ ಅಂತಂತಂದ್ರೆ ಮಿಂದು ಪಾವನರಾಗ್ಬೇಕು ಅಂದ್ರೆ ಅವ್ರಿಗೇನು ಸ್ನಾನ ಮಾಡೋದಕ್ಕೆ ಏನು ಅವಕಾಶ ಇರ್ಲಿಲ್ವಾ? ಬೇರೆ 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 ವಿಚಾರಗಳೆಲ್ಲ ಇರ್ಲಿಲ್ವಾ? ರಾಜಸ್ಥಾನದಲ್ಲಿ ವಿದ್ವಾಂಸರು ಇರ್ಲಿಲ್ವಾ? ಬೇಕಾದಷ್ಟು ಜನ ಇರ್ತಾರೆ. ಎಂತೆಂಥ ವೇದಗಳು, ಎಂತೆಂಥ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಇಂಥದ್ದೆಲ್ಲ ನಡೀತಾ ಇರುತ್ತೆ ರಾಜಸ್ಥಾನದಲ್ಲಿ. ಹಿಂದೆ ಅದೇ ತರನೇ ಇದ್ದಿದ್ದು. ರಾಜಸ್ಥಾನ ಅಂತಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬ್ರಹ್ಮತ್ವದ ಪ್ರಾಪ್ತಿ ಆಗ್ಬೇಕು ಅನ್ನೋ ಒಂದು ಆ ಲೋಕ ಕಲ್ಯಾಣ, ಆತ್ಮ ಕಲ್ಯಾಣದ ದೃಷ್ಟಿ ಆಗಿನ ರಾಜರ ಒಂದು ಆಸ್ಥಾನಗಳಲ್ಲಿ ಅಂತ ಪಂಡಿತರನ್ನ, ಜ್ಞಾನಿಗಳನ್ನ ಎಲ್ಲವನ್ನೂ ಕೂಡ ಅಲ್ಲಿ ಬರಮಾಡಿಕೊಂಡು ಅವರಿಗೆಲ್ಲ ಸನ್ಮಾನಗಳನ್ನ ಮಾಡಿ, ಬೆಲೆ ಕೊಟ್ಟು, ಪ್ರೀತಿ ಕೊಟ್ಟು, ಆದರ ಅಭಿಮಾನಗಳಿಂದ ರಾಜ ಅವರನ್ನೆಲ್ಲ ಕಾಪಾಡ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಅವರೆಲ್ಲ ಏನಾರ ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಸಂಸ್ಕಾರಗಳು, ವಿದ್ಯೆಗಳು ನಮ್ಮ ಸನಾತನ ಧರ್ಮದಲ್ಲಿ ಏನೆಲ್ಲ ಅಡಕವಾಗಿದೆಯೋ, ಮನುಷ್ಯನ ಕಲ್ಯಾಣಕ್ಕೆ ಏನೇನು ಅಡಕವಾಗಿದೆಯೋ ಅದೆಲ್ಲ ನಾಶ ಆಗೋಗ್ಬಿಡುತ್ತೆ. ಅದೆಲ್ಲ ಉಳ್ಕೋಬೇಕು ಅಂತಂದ್ರೆ ರಾಜಾಶ್ರಯ ಖಂಡಿತ ಬೇಕೇ ಬೇಕು. ಯಾಕೆ ಅಂತಂದ್ರೆ ಬ್ರಾಹ್ಮಣ ಅವನು ಬ್ರಹ್ಮಜ್ಞಾನದಲ್ಲಿ ಅವನು ಮೇಲ್ ಬರ್ಬೇಕು, ಜಗತ್ತಿಗೆಲ್ಲ ಬ್ರಹ್ಮಜ್ಞಾನದ ಅರಿವನ್ನ ಮೂಡಿಸ್ಬೇಕು ಅಂತ ಏನಾರ ಒಂದು ಭಾವನೆ, ಒಂದು ಸಂಸ್ಕಾರ ಇದ್ರೆ ಆ ರಾಜ ಏನ್ ಮಾಡ್ತಾನೆ, ಅಂಥವ್ರು ಪೋಷಣೆ ಕೊಡ್ತಾನೆ. ಯಾಕೆಂತಂತಂದ್ರೆ ಧರ್ಮದ ಬೆಳವಣಿಗೆ ಅವ್ರು ಕಾಣ್ಬೇಕು. ಪ್ರತಿ ಆತ್ಮದಲ್ಲೂ ಕೂಡ, ಪ್ರತಿ ಜೀವಿದಲ್ಲೂ ಕೂಡ ಒಂದು ಕಡೆ ಹೊಟ್ಟೆಪಾಡಾದ್ರೆ ಒಂದು ಕಡೆ ಏನಾಗುತ್ತೆ, ಆತ್ಮದ ಅರಿವು. ಒಂದು ಕಡೆ ಹೊಟ್ಟೆಪಾಡು, ಎಲ್ಲಾನು ಒಂದು ಮಟ್ಟದ ಜನರಿಗೆ
ಎಲ್ರಿಗೂ ಕೂಡ ರಾಜ್ಯದ ಸಮೃದ್ಧಿ ಏನಿದೆಯೋ ಆ ಸಮೃದ್ಧಿ ಅವ್ರಿಗೆಲ್ಲ ತಲುಪಬೇಕು ಅನ್ನೋದು ಅವರ ಒಂದು ವಿಚಾರ ಇರುತ್ತೆ. ಇನ್ನೊಂದು ಕಡೆ ಹೊಟ್ಟೆ ತುಂಬದವ್ರು ಏನ್ ಮಾಡ್ಬೇಕು, ಅದಕ್ಕೆ ವಿವೇಕಾನಂದರು ಹೇಳೋದು, ಹಸ್ದವ್ರಿಗೆ ಅನ್ನ ಇಡ್ಬೇಕು ಹೊರತು ಜ್ಞಾನ ಪಡ್ಕೊಡೋದಲ್ಲ, ಜ್ಞಾನಕ್ಕೆ ಕರೆಯೋದಲ್ಲ, ಅವ್ರಿಗೆ ಬೋಧೆ ಮಾಡೋದಲ್ಲ. ಹಸ್ದವನು ಊಟ ಮಾಡ್ಬೇಕು, ಊಟ ಮಾಡಿ ಹೊಟ್ಟೆ ತುಂಬುದವ್ರಿಗೆ ಮತ್ತೆ ನಾವು ಇದನ್ನ ಕೊಡ್ಬೇಕಾಗತ್ತೆ, ಜ್ಞಾನವನ್ನ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರಲ್ವಾ. ಅದೇ ರೀತಿನಲ್ಲಿ ಇಲ್ಲೇನಾಯ್ತು, ಗುರು ವಚನ ಸುಧಾ ಮಾನಸದಲ್ಲಿ ಪಾವನವಾಗಬೇಕೆಂದು ಪಾವನವಾಗಬೇಕೆಂಬ ಶ್ರದ್ಧಾಭಕ್ತಿಗಳು ಇದ್ದರು ಕಲ್ಹರನಲ್ಲಿ ಎಂದಿಗೂ ಕಡಿಮೆ ಆಗಲಿಲ್ಲ, ಎಂದೂ ಕಡಿಮೆ ಆಗ್ಲಿಲ್ಲ. ಆ ಶ್ರದ್ಧಾಭಕ್ತಿಗಳವರಲ್ಲಿ ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಯಾಕೇನೆ, ರಾಜತ್ವ ಬೇರೆ ಬ್ರಹ್ಮತ್ವ ಬೇರೆ. ಕಲ್ಹರನಲ್ಲಿ ಆ ಒಂದು ಶ್ರದ್ಧಾಭಕ್ತಿ ಗುರುಗಳಲ್ಲಿ ಯಾಕೆ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ, ರಾಜತ್ವ ಬೇರೆ ಬ್ರಹ್ಮತ್ವ ಬೇರೆ. ಅವರು ರಾಜತ್ವದಲ್ಲಿ ಇದ್ರೂ ಕೂಡ ಬ್ರಹ್ಮತ್ವಕ್ಕೆ ಶರಣಾಗ್ತಾ ಇದ್ರು, ತಲೆ ಬಾಗ್ತಾ ಇದ್ರು ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಕಡಿಮೆ ಆಗಿ ಅಂತೆಯೇ ತಾನು ಸತ್ಸಂಗವನ್ನು ಪಾಲಿಸಲು ಕುಳಿತನು. ಬಂದವರು ಅವ್ರು ಯಾವಾಗ್ಲೂ ಕೂಡ ಚಿಕ್ಕವರಾಗಿ, ಅವರು ಶರಣಾಗಿ ಗುರುವಿನಲ್ಲಿ ಚಿಕ್ಕವರಾಗಿ. ನೋಡಿ, ರಾಜತ್ವ ಇದ್ರೇನು, ಬ್ರಹ್ಮತ್ವದಲ್ಲಿ ರಾಜತ್ವ ಯಾವತ್ತೂ ತಲೆ ಬಾಗ್ಲೇಬೇಕು ಅಲ್ವಾ. ಬ್ರಹ್ಮತ್ವದ ಮುಂದೆ ರಾಜತ್ವ ತಲೆ ಬಾಗ್ಲೇಬೇಕು. ಆ ರಾಜತ್ವ ಇದ್ರೂ ಕೂಡ ಗುರುವಿನ ಸಾನ್ನಿಧ್ಯದಲ್ಲಿ ಅವರು ಶರಣಾಗಿ, ಅವರು ವಿದ್ಯಾ ವಿನಯ ಸಂಪನ್ನೆ ಅಂತ ಏನ್ ಹೇಳ್ತಾರೋ ಆ ರೀತಿನಲ್ಲಿ ಅವರು ಕುತ್ಕೊಂತಾರೆ. ಇಷ್ಟೇ ನಾವು ಓದಿದ್ದು. ಅಷ್ಟೇ ಅಷ್ಟೇ ಅಷ್ಟೇ. ಅಪರೂಪವಾಗಿ ರಾಜ ಬಂದಿರ್ತಾನೆ ಅಲ್ವಾ, ಆ ಒಂದು ಸತ್ಸಂಗ ಸಂತೋಷದಲ್ಲಿ ಭಾಗಿಯಾಗಿಸಬೇಕೆನಿಸಿಕೊಂಡ ಗುರುಗಳಿಗೆ ತಾವು ಬೋಧಿಸುತ್ತಿರುವುದು ವಿದ್ಯಾರ್ಥಿಗಳಿಗೆ ಎಂಬುದೇ ಮರೆತು ಹೋದಂತಾಯ್ತು. ಅಷ್ಟು ಖುಷಿಯಾಗ್ಬಿಡುತ್ತೆ ಭಾಸ್ಕರಾಚಾರ್ಯರಿಗೆ. ಯಾರು ಕಲ್ಹರ ಬಂದ್ರೆ ಅಷ್ಟೇ ಅಲ್ವಾ, ಅಂತಂತ ಆತ್ಮಗಳು ಬಂದ್ರೆ ಆ ಸಂತೋಷ ಆ ಆತ್ಮಗಳು ಕೊಡ್ಬೇಕು ಅಂತ ಅನ್ಕೊಳ್ಳಲ್ಲ, ತಾನಾಗೆ ಅದು ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಏನಾಯ್ತು, ಗುರುಗಳಿಗೇನೆ ಮರ್ತೋಗ್ಬಿಡ್ತು. ಆ ಸಂತೋಷಕ್ಕೆ ಕಲ್ಹಾರ ಬಂದಿರ್ತಕ್ಕಂತ ಆ ರಾಜ ಬಂದಿರೋದು ಕೂಡ ಅವ್ರಿಗೆ ಏನಾಯ್ತು, ನಾನ್ ವಿದ್ಯಾರ್ಥಿಗಳ ಮುಂದೆ ಕುತ್ಕೊಂಡು ಸತ್ಸಂಗ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಕೂಡ ಅವ್ರಿಗೆ ಮರ್ತೋದಂಗಾಗಿ ಸಂತೋಷ ಆಗ್ಬಿಡತ್ತೆ. ಓದಿ ಮಕ್ಕಳು. ಸತ್ಯ ಜ್ಞಾನ ಪ್ರಿಯರೇ, ಸರ್ವಜ್ಞನೂ ಸರ್ವವ್ಯಾಪಿಯೂ ಸರ್ವಶಕ್ತನೂ ಆದ ಭಗವಂತನಿಂದ ನಿರ್ಮಿತವಾದ ಈ ವಿಸ್ಮಯ ಜಗತ್ತಿನ ಸುಸ್ಥಿತಿಗೂ, ಇಹದಲ್ಲಿ ಸರ್ವ ಜೀವಿಗಳ ಉನ್ನತಿಗೂ ಪರದಲ್ಲಿ ಸದ್ಗತಿಗೂ ಕಾರಣವಾಗುವ ಚರ್ಯಗಳ ವ್ಯವಸ್ಥೆಯೇ ಧರ್ಮ. ಧರ್ಮಕ್ಕೆ ಇಲ್ಲಿ ಎಕ್ಸ್ಪ್ಲಿನೇಷನ್ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಧರ್ಮ ಅನ್ನೋದು ತುಂಬಾ ವಿಶಾಲವಾಗಿರೋ ಅರ್ಥದಲ್ಲಿ ನಾವು ತಗೋಬೇಕಾಗತ್ತೆ. ಸೀಮಿತ ಅರ್ಥ ಧರ್ಮ ಕೊಡಕ್ ಆಗಲ್ಲ. ಎಷ್ಟೊಂದ್ಸಲ ನಾವು ಇಂದ್ರಿಯಗಳು ಅಂದಾಗ ಇಂದ್ರಿಯ ಧರ್ಮ ಅಂತ ಹೇಳ್ತೀವಿ, ಆತ್ಮ ಅಂತ ಬಂದಾಗ ಆತ್ಮನ ಧರ್ಮ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟ ಧರ್ಮಗಳು ಅಂತ ನಾವು ವಿಚಾರ ಮಾಡ್ಬೇಕಾಗತ್ತೆ. ಒಂದೇ ಅರ್ಥವನ್ನ, ಧರ್ಮೋ ರಕ್ಷತಿ ರಕ್ಷಿತ ಅಂದಾಗ ಅದು ಇನ್ನೊಂದು ರೀತಿಯ ಅರ್ಥವನ್ನ ನಮಗ್ ಕೊಡುತ್ತೆ. ಹೀಗೆ ಧರ್ಮ ಅನ್ನೋದು ತುಂಬಾ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಅದು ಕೊಡುತ್ತೆ. ಅದಕ್ಕೆ ಹೇಳ್ತಾರೆ, ಸತ್ಯಜ್ಞಾನ ಪ್ರಿಯರೇ, ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತನೂ ಆಗಿರ್ತಕ್ಕಂಥ ಪರಮಾತ್ಮ ಏನಿದಾನೋ ಆ ಪರಮಾತ್ಮನ ನಿರ್ಮಿತವಾಗಿರ್ತಕ್ಕಂಥ, ನೋಡಕ್ಕೆ ಕಣ್ ತೆಗಿಬೇಕಷ್ಟೇ ಆ ದೇವ್ರು ಈ ಜಗತ್ತನ್ನ ಹೆಂಗ ಸೃಷ್ಟಿ ಮಾಡಿದಾನೆ ಅಂತಂದ್ರೆ ನಮ್ಗೆ ಖಂಡಿತವಾಗ್ಲೂ ನೋಡೋದಿಕ್ಕೆ ನಮ್ ಒಳಗಣ್ಣು ತೆರಿಬೇಕು. ಆಶ್ಚರ್ಯ ಆಗತ್ತೆ, ಅದ್ಭುತ ಅನ್ಸುತ್ತೆ. ಅದಕ್ಕೆ ಭಗವದ್ಗೀತೆನಲ್ಲಿ ಎಲ್ಲ ಒಬ್ರು ಆಶ್ಚರ್ಯದಿಂದ ಕೇಳ್ತಾನಂತೆ, ಅದ್ಭುತ ಅಂತ ನೋಡ್ತಾನಂತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದಾರೆ. ಯಾರಿಗದಾಗತ್ತೆ? ಸ್ಪಂದಿಸೋರ್ಗೆ, ಯಾರಿಗಾಗತ್ತೆ? ಜಿಜ್ಞಾಸುವಿಗೆ, ಯಾರಿಗಾಗತ್ತೆ? ಆ ಮಾರ್ಗದಲ್ಲಿ ನಾನು ಪ್ರಯಾಣ ಮಾಡ್ಬೇಕು ಅಂತ ಹೊರಟಾಗ ಆ ಹೋರಾಟದ ಅನುಭವ ಆಗತ್ತೆ. ಆವಾಗ ಗೊತ್ತಾಗತ್ತೆ, ನನ್ನ ಈ ಮಹಾನ್ ಶಕ್ತಿ ಕಡೆ ನಾನು ಹೋಗ್ಬೇಕು ಅಂತಂದ್ರೆ ನನಗೆ ಎಂತ ಮಹಾನ್ ಶಕ್ತಿನ ನಾನ್ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದು ಯಾವ ಸಾಧಕ ಮುಂದೆ ಹೋಗ್ಬೇಕು ಅಂತ ಅನ್ಕೊಂತಾನೋ ಅವ್ರಿಗೇನೆ ಇದು ಅರ್ಥ ಆಗೋದು ಖಂಡಿತವಾಗ್ಲು. ಹಾಗಾಗಿ ಆತರ ಈ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ವಿಸ್ಮಯ ಜಗತ್ತಿನ ಸುಸ್ಥಿತಿಗೂ, ಅದಕ್ಕೂ ಮತ್ತೆ ಸರ್ವ ಜೀವಿಗಳ ಉನ್ನತಿಗೂ ಪರದಲ್ಲಿ ಸದ್ಗತಿ ಅಂದ್ರೆ ಏನು, ಇಹದಲ್ಲಿ ಸರ್ವ ಜೀವಿಗಳ ಉನ್ನತಿ ಅಂತ ಏನಿದೆಯೋ ಆ ಉನ್ನತಿಗೆ ಇಲ್ಲಿ ನೋಡಿ ಧರ್ಮದ ಡೆಫಿನೇಷನ್ ನಾವ್ ಹೆಂಗ್ ತಗೋಬಹುದು ಅಂತ ಹೇಳ್ತೀನಿ.
ಇಹದಲ್ಲಿ ಸರ್ವ ಜೀವಿಗಳ ಉನ್ನತಿಗೂ ಅಂತ ಅಂದಾಗ ಅಲ್ಲಿ ಏನಾಗತ್ತೆ ಅಂತಂದ್ರೆ ರಾಜನ ಧರ್ಮ ಆಗತ್ತೆ. ಇಲ್ಲಿ ಸರ್ವ ಈಹದಲ್ಲಿ ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿ ಕೂಡ ಉನ್ನತಿಯನ್ನ ಕಾಣ್ಬೇಕು, ಸುಸ್ಥಿತಿನಲ್ಲಿ ಅವನು ಬದುಕ್ಬೇಕು ಅಂತ ಅಂದಾಗ ಇಲ್ಲಿ ರಾಜನ ಕರ್ತವ್ಯ ತುಂಬಾ ಮುಖ್ಯ ಆಗತ್ತೆ. ಅವಾಗ್ಲೇ ಎಲ್ಲಾ ಪ್ರಜೆಗಳು ಸುಖವಾಗಿರೋದಿಕ್ಕೆ ಸಾಧ್ಯ ಆಗತ್ತೆ. ಆವಾಗ ರಾಜ ತನ್ನ ಧರ್ಮ ಏನು ಅಂತ ಹೇಳಿ ಸರಿಯಾಗಿ ತಿಳ್ಕೋಬೇಕು. ಆ ಸಿಂಹಾಸನ ಏರೋದ್ ದೊಡ್ಡ ವಿಷಯ ಅಲ್ಲ. ಸಿಂಹಾಸನ ಏರೋದಕ್ಕೆ ಮುಂಚೆ ಅವನೇನ್ ಮಾಡ್ಬೇಕು, ಆ ಧರ್ಮ ಅಂದ್ರೆ ಏನು, ಆ ರಾಜತ್ವ. ಈಗ ನನ್ಗೊಂದು ಪಟ್ಟ ಕೊಡ್ತಾ ಇದ್ದಾರೆ, ಅಧಿಕಾರ ಕೊಡ್ತಾ ಇದ್ದಾರೆ, ಹಾಗಾಗಿ ಇಷ್ಟು ನಾನು ಆ ಒಂದು ಸಿಂಹಾಸನದ ಮೇಲೆ ಕುತ್ಕೊಳ್ಳೋದಿಕ್ಕೆ ಒಂದು ಟಿವಿ ಬೇಕಲ್ಲ ಮನುಷ್ಯನಿಗೆ. ಆ ಟಿವಿ ಎಲ್ಲಿಂದ ಬರುತ್ತೆ? ಬರೀ ಜಿಮ್ಗೆ ಹೋಗಿ ಬಂದ್ಬಿಟ್ರೆ ಬರುತ್ತಾ? ಬರಲ್ಲ. ಅದು ಎಲ್ಲಿಂದ ಬರುತ್ತೆ ಅಂತಂದ್ರೆ ತಪಸ್ಸಿನಿಂದ, ಆಟಿಟ್ಯೂಡ್ ಇಂದ. ಅವನು ಯಾವಾಗ ಅದನ್ನ ತನ್ನ ಅನುಭವದಲ್ಲಿ ಸಾಧಿಸ್ಕೊಂಡಿರ್ತಾನೋ ಆ ಸಂಸ್ಕಾರಕ್ಕೆ ಪುಷ್ಟಿ ಕೊಟ್ಟು, ರಾಜತ್ವದ ಸಂಸ್ಕಾರಕ್ಕೆ ಪುಷ್ಟಿ ಕೊಟ್ಟು, ಅಂಥದೇ ಆಗಿರ್ತಕ್ಕಂಥ ನರನಾಡಿಗಳು ಮಿಡಿಬೇಕು, ಕಣಗಳು ಕೂಡ ಮಿಡಿಬೇಕು. ಆ ರೀತಿಯ ಒಂದು ಕಾರುಣ್ಯ ದೃಷ್ಟಿ ಪ್ರಜೆಗಳ ಮೇಲೆ ಇರಬೇಕು, ಕಾರುಣ್ಯ ಇರಬೇಕು. ಏನಕ್ಕೋಸ್ಕರ? ಪ್ರಜೆಗಳು ಚೆನ್ನಾಗಿರೋದಿಕ್ಕೆ ಕಾರುಣ್ಯ ಇರಬೇಕು. ನೀರು ಕರ್ಗೋಗಿ ಮೆತ್ತಗಾಗೋದಿಕ್ಕಲ್ಲ ಕಾರುಣ್ಯ ಇರೋದು. ಕಾರುಣ್ಯ ಏನಕ್ಕೋಸ್ಕರ? ರಾಜರು ಪ್ರಜೆಗಳೆಲ್ಲ ಚೆನ್ನಾಗಿರ್ಬೇಕು ಅಂತ ಸ್ಪಂದಿಸೋದಿಕ್ಕೆ ಆ ಮೃದುತ್ವ ಭಾವ ಮನುಷ್ಯನಿಗೆ ಬೇಕಾಗತ್ತೆ. ಸಾಧನೆ ಮಾಡುವಾಗ ಎಲ್ಲ ಆಗತ್ತೆ. ನಾವು ಯಾವ್ದೋ ಒಂದು ಗುಣನ ಸಾಧಿಸ್ಕೋಬೇಕು ಅಂತ ಅಂದಾಗ ಅಲ್ಲಿ ಸ್ವಲ್ಪ ಉಪಕಾರ, ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಆ ಗುಣ ಹದವಾಗಿ ನಮಗ್ ಬರ್ಬೇಕು ಅಂತ ಅಂದಾಗ ಅಲ್ಲಿ ಜ್ಞಾನದ ಆಶ್ರಯ ಮನುಷ್ಯನಿಗೆ ತುಂಬಾ ಬೇಕಾಗತ್ತೆ. ಮತ್ತೆ ಗುರುವಿನ ಕೃಪೆ ತುಂಬಾ ಬೇಕಾಗತ್ತೆ. ಅವರ ಒಂದು ಕೃಪೆಯಿಂದ ಅವ್ರು ಎಲ್ಲ ನಡೆಸ್ಬಿಡ್ತಾರೆ. ಅವ್ರ ಕೃಪೆಯಿಂದಾನೇ ಎಲ್ಲ ನಡೆಸ್ಬಿಡ್ತಾರೆ, ಅವ್ರಿಗಾಗತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ರಾಜ ತಲೆ ಬಾಗ್ಬೇಕಾಗತ್ತೆ. ಯಾವುದಕ್ಕೆ? ಸರ್ವ ಜೀವಿಗಳ ಉನ್ನತಿಗೋಸ್ಕರ ರಾಜ ಆ ಒಂದು ಎಂತದು ಆ ಗುರುಗಳು, ಆ ಒಂದು ಭಾಸ್ಕರಾಚಾರ್ಯರು ಯಾವ ಸೃಷ್ಟಿಕರ್ತನಾದ ಪರಮಾತ್ಮನ ವಿಚಾರವನ್ನ ಇಲ್ಲಿ ಒಂದು ತಗೊಂಡು ಅವರು ಏನು ಅಲ್ಲಿ ಬೋಧೆ ಮಾಡ್ತಾ ಇದ್ದಾರೋ ಆ ಗುರುಗಳು ಈ ಜ್ಞಾನದಲ್ಲಿದ್ರೆ ಮಾತ್ರ, ಬ್ರಹ್ಮತ್ವದ ಜ್ಞಾನದಲ್ಲಿದ್ರೆ ಮಾತ್ರ ರಾಜನಿಗೆ ದಾರಿ ತೋರ್ಸೋದಿಕ್ ಸಾಧ್ಯ ಆಗತ್ತೆ. ಬ್ರಹ್ಮತ್ವದ ಜ್ಞಾನ ಇಲ್ದೇ ಇದ್ರೆ ರಾಜನಿಗೆ ತೋರ್ಸಕ್ ಆಗಲ್ಲ ದಾರಿ. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ನಾವ್ ಈ ಮಾತನ್ನ ಎಷ್ಟೊಂದ್ಸಲ ಕೇಳಿದೀವಿ. ಆ ರಾಜೇಶ್ವರಕ್ಕೆ ಇದ್ದಾಗ ಹೇಳ್ತಾ ಇದ್ರು ಅದನ್ನ, ಯಾವೊಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆಯೋ ಅಂತ ಹೇಳೋರು. ಯಾವುದದು? ಯಾವೊಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆಯೋ ಅಂತ ಅಂದ್ರೆ ಅದೇ ಇದು ಈ ಬ್ರಹ್ಮತ್ವ. ಈ ಬ್ರಹ್ಮತ್ವದ ಸಂಪೂರ್ಣ ಜ್ಞಾನವನ್ನ ಆ ಬ್ರಹ್ಮತ್ವದ ಪ್ರಜ್ಞೆಯನ್ನ ಯಾರು ಮುಟ್ಟಿರ್ತಾರೋ ಅಥವಾ ಅರ್ಥ ಮಾಡ್ಕೊಂಡಿರ್ತಾರೋ, ಹತ್ರಕ್ ಹೋಗಿರ್ತಾರೋ, ಪೂರ್ತಿ ಹೋಗದೆ ಇದ್ರು ಹತ್ರಕ್ ಹೋಗಿದ್ರು ಕೂಡ ಅಲ್ವಾ, ದೂರದಿಂದ ನೋಡಿದೀನ್ರಿ ನಿಮ್ಮೂರೆಲ್ಲ ಅಂತ ನಾವ್ ಹೇಳಲ್ವಾ, ಅದೇ ರೀತಿನಲ್ಲಿ ಹತ್ರಕ್ ಹೋಗಿ ಅದರ ಒಂದು ಆ ಊರಿನ ಹೇಳಲ್ವಾ, ಊಟಿಗೆ ಹೋಗ್ತಾ ಇನ್ನು ಊಟಿಗೆ ಹೋಗಿರಲ್ಲ, ಆಗ್ಲೇ ತಣ್ಣನೆಯ ಅನುಭವ. ಬೆಟ್ಟ ಹಿಂಗ ಹತ್ತವಾಗ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಊಟಿದು ಅಲ್ವಾ. ಆಂಧ್ರದಲ್ಲಿ ತಿರುಪತಿಗೆ ಇನ್ನು ಹೋಗೇ ಇರಲ್ಲ, ಇನ್ನು ಅಲ್ಲೇ ಚಿತ್ತೂರಲ್ಲೇ ಬಿಸಿಲು ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಗೆ. ಅದ್ರ ಅನುಭವ ನಮ್ಗೆ ಆಗತ್ತೆ. ಅದೇ ರೀತಿನಲ್ಲಿ ಆ ಹತ್ತಿರಕ್ಕೆ, ಆ ಬ್ರಹ್ಮತ್ವದ ಹತ್ತಿರಕ್ಕೆ ಹೋದ್ರು ಸಾಕು ಅಂತ ಮನುಷ್ಯ ಇಡೀ ಬ್ರಹ್ಮಾಂಡವನ್ನ ಆಳೋದಿಕ್ಕೆ, ಇಡೀ ಬ್ರಹ್ಮಾಂಡದ ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕೆ, ಯಾವಾಗ ತಾನು 4 ಧರ್ಮಗಳು ಅಲ್ಲಿ ಹೇಳಿರ್ತಕ್ಕಂಥ ಗುಣಕರ್ಮ ವಿಭಾಗ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಇದು ತುಂಬಾ ಮೇನ್ ಪಾಯಿಂಟ್. ರಾಜನಿಗೆ ಇದು ತುಂಬಾ ಮೇನ್ ಪಾಯಿಂಟ್. ಈ ಜ್ಞಾನ ಯಾರು ಅದನ್ನ ಅರಗಿಸ್ಕೊಂಡು ಆ ದೃಷ್ಟಿಕೋನ, ವಿಷನ್, ಆ ದೃಷ್ಟಿಕೋನ ತಗೊಂಡಿರ್ತಾ ಅಂತವ್ರು ಇದು ಮಾಡೋದಿಕ್ ಸಾಧ್ಯ. ಇವಾಗ ನಾವ್ ಈ ಶಬ್ದ ಕೇಳ್ತೀವಿ, ಏನಿದೆ ಇದ್ರೊಳಗೆ? ಬರೀ ಶಬ್ದ. ಗುರುಮಾನಸ, ಸುಧಾಮಾನಸ ಅಂದ್ರೆ ಅದಷ್ಟೇ ಅಲ್ಲ. ಆ ಜೇನಿನಂತಹ ಸುಧೆ, ಆ ಮಾನಸ ಅಂದ್ರೆ ಅದಷ್ಟೇ ಅಲ್ಲ. ಅದಕ್ಕೆ ಅರ್ಥ ಏನು ಅಂತಂದ್ರೆ, ನಾವು ಈ ರೀತಿ ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ವ್ಯಕ್ತಿತ್ವದ ನಿರ್ಮಾಣ ಆಗೋದಿಕ್ಕೆ ಸಾಧ್ಯ ಆಗತ್ತೆ. ಶಬ್ದಗಳು ನಮ್ಮನ್ನ ಹಿಡ್ಕೊಳಕ್ಕಾಗಲ್ಲ, ಇಲ್ಲಾಂದ್ರೆ ಶಬ್ದಗಳು ಮೋಸ ಮಾಡ್ಬಿಡುತ್ತೆ. ಶಬ್ದವನ್ನೂ ಕೂಡ ಭೇದಿಸ್ಬೇಕು ಸಾಧಕ.
ಶಬ್ದವನ್ನ ಭೇದಿಸಿದ್ರೆ ಅವನು ಮುಂದೆ ಹೋಗಕ್ ಆಗೋದು. ಶಬ್ದ ಚೆನ್ನಾಗಿದೆ ಅಂತ ಅಲ್ಲೇ ಚಾಕ್ಲೇಟ್ ತರ ಶಬ್ದನ ಅನ್ಭವಿಸ್ಕೊಂಡಿದ್ರೆ ಅವನ್ ಮುಂದೆ ಹೋಗೋದಿಕ್ ಸಾಧ್ಯನೇ ಇಲ್ಲ. ಶಬ್ದವನ್ನ ಆನಂದಿಸಿ ಆನಂದಿಸಿ ಶಬ್ದವನ್ನ ಭೇದಿಸ್ಕೊಂಡು ಹೋಗ್ಬೇಕು. ಅಲ್ಲೂ ಕೂಡ ನಮ್ಗೆ ಕಾಠಿಣ್ಯ ಇರ್ಬೇಕು. ಈ ಶಬ್ದ ನನ್ಗೇನಕ್ಕೆ, ಆ ಶಬ್ದ ನನ್ಗೇನಕ್ಕೆ, ನನಗ್ ಬ್ರಹ್ಮನೇ ಬೇಕು, ಹಂಗೆ ಹಿಂಗೆ ಅಂತಂದ್ರೆ ಅವೆಲ್ಲ ನಡೆಯೋದಿಲ್ಲ. ಈ ರೀತಿ ನೀನು ಹೋದಾಗ ಮಾತ್ರನೇ ಸಾಧ್ಯ ಆಗತ್ತೆ ಅಂತ ಹೇಳಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ರಾಜತ್ವದ್ದಾಯ್ತು. ಅವರು ಪಾಪ ಬ್ರಹ್ಮತ್ವದ ಮುಂದೆ ಶರಣಾಗ್ಲೇಬೇಕು. ಆಮೇಲೆ ಇಲ್ಲೇನಾಗುತ್ತೆ, ಈ ಸುಸ್ಥಿತಿ ಆಯ್ತು. ಆಮೇಲೆ ಪರದಲ್ಲಿ ಸದ್ಗತಿಗೆ ಕಾರಣವಾಗಿರ್ತಕ್ಕಂಥ ಚಟ್ಟಗಳ ವ್ಯವಸ್ಥೆಯೇ ಧರ್ಮ. ಎಷ್ಟು ಚೆನ್ನಾಗಿದೆ ನೋಡಮ್ಮ. ಪರದಲ್ಲಿ ಸದ್ಗತಿ ಬೇಕಲ್ವಾ? ಪ್ರತಿ ಆತ್ಮಕ್ಕೂ ಕೂಡ ನಾವೆಲ್ಲರೂ ಕೂಡ ನೋಡಿ 60ಯಿಂದ ಅವರೋಹಣ ಕ್ರಮಕ್ಕೆ ಬಂದ್ಬಿಟ್ಟಿದೀವಿ. ಎಲ್ಲಾರು ಬಂದ್ಬಿಟ್ಟಿದೀವಿ. ಇಲ್ಲಿ ಆರೋಹಣ ಕ್ರಮದಲ್ಲಿ ಇರೋರು ಇದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಅವರೋಹಣ ಕ್ರಮದಲ್ಲಿ ಈ ರೀತಿ ಬಂದಿರ್ತಕ್ಕಂತಹ ಜೀವಿಗಳಿಗೆ ಖಂಡಿತ 60 ಆಯ್ತು ಅಂತಂತಂದ್ರೆ ಮನುಷ್ಯ ಅವನ ಅದನ್ನೇ ಯೋಚನೆ ಮಾಡ್ಬೇಕು. ಯಾವದಲ್ಲಿ ಸದ್ಗತಿಗೆ ನೀನು ಹೋಗ್ತೀಯ, ಈ ದೇಹವನ್ನ ತ್ಯಾಗ ಮಾಡಿ ನೀನು ಹೋಗ್ತೀಯ. ಹೋದ್ಮೇಲೆ ಇನ್ನೊಂದು ದೇಹವನ್ನ ನೀನು ಪಡ್ಕೊಳ್ಳೋವರೆಗೂ ಕೂಡ ಅಲ್ಲಿ ನಿನ್ನ ಒಂದು ಇರುವಿಕೆ ಇದ್ದೇ ಇರುತ್ತೆ. ಸೂಕ್ಷ್ಮ ಶರೀರದಲ್ಲಿ ನೀನ್ ಅಲ್ಲಿ ಇರ್ಲೇಬೇಕಾಗತ್ತೆ. ಹೆಂಗಿರ್ತೀಯ ಮಾಡಿದ್ರೆ ಗೊತ್ತಾಗತ್ತೆ ನಮ್ಗೆ. ಇದಿಲ್ದಿದ್ರಾಗಲ್ಲ, ಅದಿಲ್ದಿದ್ರಾಗಲ್ಲ, ಅದಂಗಿರ್ಬೇಕು, ಇದಂಗಿರ್ಬೇಕು. ಆಕ್ಷೇಪಣೆಗಳು ಬೇರೆ, ಅವಶ್ಯಕತೆಗಳು ಬೇರೆ. ನಮ್ಗಿದ್ ಬೇಕೇ ಬೇಕು ಅಂದ್ರೆ ದೇಹಕ್ಕೆ 2 ತರ ನಾವ್ ಅರ್ಥ ಮಾಡ್ಕೋಬೇಕಪ್ಪ ಮನುಷ್ಯನನ್ನ. ಇವಾಗ ಗುರುಗಳು ಬರ್ತಾರೆ, ಅಯ್ಯೋ ಗುರುಗಳಿಗೆ ಆ ಊಟ ತಿನ್ನಲ್ವಂತೆ, ಅವ್ರು ಇದನ್ನೇ ತಿನ್ನೋದಂತೆ ಅಂತ ಅಂದ್ರೆ, ಈ ಗುರುಗಳೇನಪ್ಪ ಎಲ್ರಿಗೂ ಮಾಡಿದ್ದೆ ತಿನ್ಬೇಕಲ್ವಾ, ಅದೇ ನೀವು ಸ್ಪೆಷಲ್ಲು. ಹಂಗಲ್ಲ, ಅದು ಮನೋಧರ್ಮಕ್ಕಲ್ಲ ಅವ್ರು ಹೇಳ್ತಾ ಇರೋದು, ಆಸೆಗೋಸ್ಕರ ಅಲ್ಲ ಹೇಳ್ತಾ ಇರೋದು. ಅವರು ಶರೀರ ಧರ್ಮಕ್ಕೋಸ್ಕರ ಮಾತು ಹೇಳಿರ್ತಾರೆ. ಶರೀರ ಒಬ್ಬೊಬ್ಬರದ್ದು ಒಂದೊಂದ್ ತರ ಇರುತ್ತೆ. ಆ ಶರೀರಕ್ಕೆ ಏನ್ ಕೊಡ್ಬೇಕೋ ಅದು ಕೊಟ್ರೆ ಅದು ಹಾಯಾಗಿರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರ ಶರೀರ ಕೂಡ ಕರ್ಮ ಜನಿತ ಅಲ್ವಾ? ಕರ್ಮದಿಂದ ಜನಿತವಾಗಿರೋದಲ್ವಾ? ಎಲ್ಲ ಕರ್ಮಗಳು ಶರೀರದಲ್ಲಿ ನಾವು ಒತ್ಕೊಂಡೇ ಬಂದ್ಬಿಟ್ಟಿದೀವಿ. ನಮ್ ಜೊತೆನಲ್ಲೇ ಕರ್ಮಗಳು ಫಾರ್ಮೇಶನ್ ಕೂಡ, ಶರೀರದ ಫಾರ್ಮೇಶನ್ ಕೂಡ ಕರ್ಮದಿಂದನೇ ಆಗಿರುತ್ತೆ. ಆ ರೀತಿ ಇರೋದ್ರಿಂದ ಏನಾಯ್ತು, ಇಲ್ಲಿ ಮನುಷ್ಯ ಯೋಚನೆ ಮಾಡ್ಲೇಬೇಕು. ನೋಡಿ, ಗುರುಗಳು ಶಿಷ್ಯರು ಬಂದ್ರೆ ಇಂಥ ಮಾತುಗಳು ಬೇಕಾಗಿರೋದು, ಇಂಥ ಮಾತುಗಳು. ಈ ಕ್ಷಣದಲ್ಲಿ ನೀನು ಈ ದೇಹನ ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡ್ತೀಯ? ಹೆಂಗಿರ್ತೀಯ ಅಲ್ಲಿ ನೀನು? ಪರದಲ್ಲಿ ನೀನು ಹೆಂಗಿರ್ತೀಯ? ಆ ಇರೋದಿಕ್ಕೆ ಎಷ್ಟ್ ಚೆನ್ನಾಗಿದೆ ನೋಡಿ. ಸದ್ಗತಿಗೆ ಪರದಲ್ಲಿ ಸದ್ಗತಿ ಬೇಕು ನನ್ಗೆ, ದುರ್ಗತಿ ಅಲ್ಲ. ಹೋಗಿ ಯಾವ್ದೋ ಆತ್ಮಗಳ ಮಧ್ಯೆ ಆ ಕೊಂಪೆನಲ್ಲಿ ಬೀಳ್ತೀವಂತೆ. ಸೂಕ್ಷ್ಮ ಶರೀರ ಹೋಗಿ ಯಾವ್ದೋ ಸೂಕ್ಷ್ಮ ಶರೀರಗಳ ಕೊಂಪೆನಲ್ಲಿ ಹೋಗಿ ಬೀಳುತ್ತೆ ಅಂತ ಹೇಳ್ತಾರೆ ಎಷ್ಟೊಂದ್ ಜನ. ನಾವೇನಾದ್ರೂ ಇದನ್ನೇ ಸಾಧಿಸ್ಕೊಂಡಿದ್ರೆ ಸೂಕ್ಷ್ಮ ಶರೀರದಲ್ಲೂ ಕೂಡ ನಾವೇನ್ ಮಾಡ್ತೀವಿ? ನಮ್ಗೆ ಮಾತಾಜಿ ಕೇಳಿದಾಗ ಹೆಂಗೆ ಅಂತಂದ್ರೆ, ಸೂಕ್ಷ್ಮ ಶರೀರದ ವಿಚಾರಗಳೆಲ್ಲ ಬಂದಾಗ ಆವಾಗ ಅದು ಈಗ ಗೊತ್ತಾಗೋದ್ರಿಂದ ನನಗೆ ಇನ್ನೊಬ್ರು ಹೇಳಿದ್ರು, ಅವರು ತುಂಬಾ ಸಾಧನೆ ಮಾಡಿರೋರೆ, ಹೆಸರು ಬೇಡ. ಅವರು ಹೇಳಿದ್ರು, ಅಮ್ಮ ನೀವು ಹೋಗ್ತೀರಾ, ನಾವು ಹೋಗ್ತೀವಿ, ಅವರು ಹೋಗ್ತಾರೆ, ಎಲ್ರು ಹೋಗ್ತಾರೆ, ಎಲ್ರೂ ಅಲ್ಲಿ ಮೇಲ್ ಮೀಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಯಾರು ಅಂತ ಕಂಡಿಡಿಯಕ್ಕೆ ಆಗಲ್ಲ. ಎಲ್ರು ಸೇರ್ತೀವಿ, ಕಂಡಿಡಿಯಕ್ ಆಗಲ್ಲ ಅಂತ ಹೇಳುದು. ಮತ್ತಾಗಾದ್ರೆ ಇನ್ನು ಹೆಂಗಿರೋದು ಗೊತ್ತಾಗಲ್ಲ ಅಂದ್ರೆ, ಇವಾಗ ಇಲ್ಲಿ ಹಂಗೆ ಅಲ್ವಾ? ನಮ್ಗೆ ಯಾರು ಸೆಟ್ ಆಗುತ್ತೋ ಅವ್ರ ಜೊತೆ ನಾವು ಬದುಕನ್ನ ನಡೆಸ್ತೀವಿ, ಅಲ್ವೇನಮ್ಮ? ಅದೇ ರೀತಿ ಅಲ್ಲೂ ಅಷ್ಟೇ ತಾನೇ. ದೇಹ ಒಂದು ಬಿದ್ದೋಗಿರುತ್ತೆ, ಇನ್ನೆಲ್ಲ ಇರುತ್ತಲ್ಲ, ಕೇಳುತ್ತಲ್ಲ ಮನ್ಸು. ಇಲ್ಲಿ ಮನ್ಸು ಹೆಂಗ್ ಗಲಾಟೆ ಮಾಡುತ್ತೋ ಅಲ್ಲೂ ಮಾಡೇ ಮಾಡುತ್ತೆ. ಇಲ್ಲಿ ಏನೇನ್ ಮನ್ಸು ಕೇಳುತ್ತೋ ಅಲ್ಲೂ ಮನ್ಸು ಕೇಳುತ್ತೆ. ಊಟ ತಿಂಡಿ ವಿಚಾರದಲ್ಲಿ ಬಿಟ್ಟು ಬಿಡಿ, ತನ್ನ ಮಾತ್ರೆಗಳಿಂದ ಸೃಷ್ಟಿ ಆಗತ್ತೆ, ಅವನಲ್ಲಿ ಊಟ ಮಾಡ್ಕೊಂಡು ಇರ್ತಾನೆ. ಆದ್ರೆ ಅದಷ್ಟೇನಾ ಸಹಚರ್ಯ? ನಮ್ಗೆ ಎಷ್ಟು ಸಹಚರ್ಯ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಎಲ್ಲಾರ ಜೊತೆ ಸಹಚರ್ಯ. ಆ ಸಹಚರ್ಯ ಸಿಗದೇ ಇದ್ದಾಗ ಈ ಭೂಮಿ ಮೇಲೆ ನಾವು ಯಾವ ರೀತಿ ನಾವು ಒದ್ದಾಡಿರ್ತೀವೋ ಅಲ್ಲೂ ಹಂಗೆ ಆಗತ್ತೆ. ನಂಗೆ ಒಳ್ಳೆ ಫ್ರೆಂಡೇ ಸಿಗ್ಲಿಲ್ಲ, ನಂಗೆ ಒಳ್ಳೆ ಸಹಚರ್ಯನೇ ಸಿಗ್ಲಿಲ್ಲ ಅಂತ ಇಲ್ಲಿ ನಾವು ಒದ್ದಾಡಲ್ವಾ? ಅದೇ ತರ ಅಲ್ಲೂ ಆಗತ್ತೆ. ಆದ್ರೆ ಮತ್ತೆ ಹೆಂಗೆ? ಒಬ್ರಿಗೊಬ್ರು ಗುರ್ತಿಡಿಯಕ್ಕಾಗಲ್ಲ. ಹೆಂಗೆ? ಅದಕ್ಕೆ ಹೇಳ್ತಾರೆ, ಸದ್ಗತಿಗೆ ಕಾರಣವಾಗುವ ಚರ್ಚೆಗಳ ವ್ಯವಸ್ಥೆಯೇ ಧರ್ಮ. ಅದನ್ನ ಧರ್ಮ ಅಂತ ಹೇಳಿದ್ರು. ಅಂಥ ಧರ್ಮವನ್ನ ನೀನ್ ತಿಳ್ಕೋ.
ಯಾವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಾತಾಜಿಯವ್ರು ಹೇಳಿದ್ದು, ಅಲ್ಲಿ ಕೇವಲ ಆಕರ್ಷಣೆ ಕೆಲಸ ಮಾಡುತ್ತೆ, ನಮ್ಗೆ ಅಟ್ರಾಕ್ಟ್ ಆಗತ್ತಂತೆ ಅಷ್ಟೇ. ನಮ್ಗೇನ್ ಗೊತ್ತಾಗಲ್ಲ, ಓ ಇವ್ರೇ ಇವಾಗ ನಮ್ಮ ಯಜಮಾನ್ರು ಹೋಗಿದ್ದಾರೆ ಅಲ್ವಾ, ನಮ್ಮಮ್ಮ ಹೋಗಿದ್ದಾರೆ, ನಮ್ಮಪ್ಪ ಹೋಗಿದ್ದಾರೆ, ಎಲ್ಲ ಹೋಗಿದಾರಲ್ವಾ. ಇವಾಗ ನಮ್ಮವ್ರು ಅಂತ ನಾನು ಅನ್ಕೊಂಡಿರೋರ್ನ ಅಲ್ಲಿ ನಾನು ಕಂಡಿಡಿಯಕ್ ಆಗತ್ತಾ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ನಮಗ್ ಗೊತ್ತಿಲ್ಲ. ಆಕರ್ಷಣೆ ಅಂತೂ ಇರತ್ತಂತೆ, ಅಟ್ರಾಕ್ಟ್ ಆಗತ್ತಂತೆ ಆಯಾ ಆತ್ಮಗಳು ಆಕರ್ಷಣೆ ಅಂತೂ ಉಂಟಾಗತ್ತೆ ಅಂತ ಹೇಳಿದ್ರು. ಹಾಗೆ ಇಲ್ಲಿ ನಾವು ಆ ವಿಚಾರ ತಿಳ್ಕೊಂಡಾಗ ಸ್ವಲ್ಪ ಸಮಾಧಾನ ಅಲ್ವಾ. ಇವಾಗ ನೋಡಿ, ನಾವು ಇವಾಗ ಋಷಿಕೇಶ್ಗೆ ಹೊರಟಿದೀವಿ, ಅಯ್ಯೋ ಅಲ್ಲೆಲ್ಲ ರೂಮ್ಗಳಿದೆಯೋ ಇಲ್ವೋ, ಯಾವ ತರ ರೂಮು, ಎಷ್ಟ್ ಜನಕ್ಕೊಂದು ರೂಮ್ ಕೊಡ್ತಾರೋ, ನಮ್ಗೆ ಅಲ್ಲಿ ಹಾಸಿಗೆಗಳು, ಆಮೇಲೆ ಚಾಪೆಗಳು, ಆಮೇಲೆ ಅಲ್ಲೊಂದು ವ್ಯವಸ್ಥೆ ಎಲ್ಲ ಕ್ಲೀನ್ ಆಗಿ ಹೆಂಗಿರುತ್ತೋ ಏನೋ. ಅಯ್ಯೋ ಬೆಟ್ಟದ ತರ ಇದೆ ಋಷಿಕೇಶು, ಹತ್ತೋದು ಇಳಿಯೋದು ನನ್ ಸೊಂಟಕ್ಕಾಗತ್ತೋ ಇಲ್ಲ, ಎಷ್ಟು ಯೋಚನೆ ಮಾಡ್ತೀವಿ ಅಲ್ವಾ. ಅಲ್ಲಿ ತಿಳ್ಕೊಂತಿರ್ತಾನೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿದ್ ನಾನು ತಿಳ್ಕೊಂತೀನಲ್ವಾ. ಅದೇ ರೀತಿನಲ್ಲಿ ನಾನ್ ದೇಹ ತ್ಯಾಗ ಮಾಡಿ ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ತಿಳ್ಕೊಬೇಕು. ಅದನ್ನು ಗುರುಗಳು ಹೇಳ್ತಾ ಇದಾರಂತೆ, ಎಷ್ಟ್ ಚೆನ್ನಾಗಿದೆ ನೋಡಿ. ಅವ್ರೇನ್ ಹೇಳಿದ್ರು, ಪರದಲ್ಲಿ ಸದ್ಗತಿಗೂ ಕಾರಣವಾಗಿರುವ ಚರ್ಯಗಳ ಆ ಜೊತೆನಲ್ಲಿ ಬಾಳಕ್ಕೆ ವ್ಯವಸ್ಥೆಯೇ ಧರ್ಮ ಅಂತ ಹೇಳಿದ್ರು. ಅಂತ ಒಂದು ಜ್ಞಾನವನ್ನ ಅಲ್ಲಿ ತಗೊಂಡಿರ್ತಾರೆ. ಜಗತ ಸ್ಥಿತಿ ಕಾರಣಂ ಪ್ರಾಣೀನಾಂ ಸಾಕ್ಷಾದಭ್ಯುದಯ ನಿಶ್ರೇಯಸ ಹೇತುರ್ಯ ಸ್ವಧರ್ಮೋ ಅಂತ ಹೇಳಿದ್ದಾರೆ. ಆತರ ಓದಿ ಮನೆ ನೆಕ್ಸ್ಟ್. ಮುಂದಕ್ಕೆ ಸಣ್ಣ ಸಣ್ಣ 4-5 ಪ್ಯಾರಗಳಲ್ಲೂ ಧರ್ಮದ್ದೇ ವಿವರಣೆ ಇದೆ, ಅಲ್ಲಿವರೆಗೂ ಓದ್ಬಿಡ್ಲಾ? ಒಂದೊಂದೇ. ರಕ್ಷಿಸಿದವನನ್ನು ರಕ್ಷಿಸುತ್ತದೆ ಅಂದರೆ ತಪ್ಪದೇ ಧರ್ಮವನ್ನು ಪಾಲಿಸುವವನನ್ನು ಅದು ಕಾಪಾಡುತ್ತದೆ. ಕಾರಣ ಧರ್ಮಂ ಇತ್ಯಾಹುದು, ಜೀವಿಗಳಿಗೆಲ್ಲ ಆಧಾರವಾಗಿ ಅವುಗಳನ್ನೆಲ್ಲ ಧರಿಸಿರುವುದೇ ಧರ್ಮ. ಇಷ್ಟು ಮಾತ್ರ ವಿವರಣೆಯಿಂದಲೇ ಕಬ್ಬಿನ ಜಲ್ಲೆಯನ್ನಗಿದು ರಸಗುಂಡ ಮರಿ ಗಜದಂತೆ ಹಿಗ್ಗಿದ ಕಲ್ಲರ ಭೂಪನಿಗೆ ತನ್ನ ಬಾಲ್ಯದ ಗುರುಕುಲ ವಾಸದ ಅನುಭವವಾಗುತ್ತಿತ್ತು. ಬುದ್ಧಿಗೆ ಪುಷ್ಟಿಯನ್ನು, ಹೃದಯಕ್ಕೆ ತುಷ್ಟಿಯನ್ನು ಪಡೆಯುವ ಕಾತುರದಿಂದ ಗುರುವಚನ ರವಿಕಿರಣಗಳನ್ನು ತನ್ನ ಏಕಾಗ್ರ ಚಿತ್ತದ ಉನ್ನತ ಯವದಿಂದ ಅಂದ್ರೆ ಬೂದುಗಾಜಿನಿಂದ ಕೇಂದ್ರೀಕೃತಗೊಳಿಸಿಕೊಂಡು ತನ್ನಾತ್ಮ ಜ್ಯೋತಿಯನ್ನು ಪ್ರಜ್ವಲಿಸಿಕೊಳ್ಳಲು ಹಂಬಲಿಸುತ್ತಿರುವ ಪೆನುಗೊಂಡಾಧಿಪತಿಯನ್ನು ನೋಡುತ್ತಿದ್ದಂತೆಯೇ ಗುರುಗಳು ಧರ್ಮ ವಿಚಾರವನ್ನು ಪ್ರೌಢವಾಗಿಯೂ ವಿಸ್ತಾರವಾಗಿಯೂ ಹೀಗೆ ವಿವೇಚಿಸತೊಡಗಿದರು. ಆತ್ಮಕ್ಕೆ ಹೆಂಗ್ ಬೇಕೋ ಹಂಗೆ ಗುರುಗಳ ಅಂತಃಕರಣ ಮೇಲಿನ ಸ್ತರಕ್ ಬರುತ್ತೆ ಅಂತ ಹೇಳ್ತಾರಲ್ವಾ, ಆ ತರ ಇಲ್ಲಿ ಆಗ್ತಾ ಇದೆ. ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಧರ್ಮವು ತನ್ನನ್ನು ರಕ್ಷಿಸುತ್ತೆ, ಅದು ಗೊತ್ತಲ್ವಾ ನಮ್ಗೆಲ್ಲ ಕೂಡ. ಹಾಗಾಗಿ ಇಲ್ಲಿ ಏನ್ ನಾವು ಅರ್ಥ ಮಾಡ್ಕೋಬೇಕು, ಧರ್ಮೋ ರಕ್ಷತಿ ರಕ್ಷಿತ ಅಂದಾಗ ಧರ್ಮವು ತನ್ನನ್ನು ರಕ್ಷಿಸಿದವನನ್ನು ಅಂತ ಅಂದ್ರೆ ಏನ್ ಗೊತ್ತಾ, ರಕ್ಷಣೆ ಅಂತಂದ್ರೆ ಆಚರಣೆಮ್ಮ. ಇಲ್ಲಿ ರಕ್ಷಣೆ ಅಂತಂದ್ರೆ ಆಚರಣೆ. ಆ ರೀತಿ ಯಾರು ಆ ಆಚರಣೆಯನ್ನ ಮಾಡಿರ್ತಾರೋ ಅವ್ರಿಗೆ ಆ ಸಂಸ್ಕಾರ ಇರುತ್ತೆ ಅಲ್ವಾ. ಯಾರು ಧರ್ಮದ ಆಚರಣೆ ಆ ಸಂಸ್ಕಾರ ಇರುತ್ತೆ, ಆ ಸಂಸ್ಕಾರ ಏನ್ ಮಾಡುತ್ತೆ, ಅವನಿಗೆ ಒಳಗಡೆ ಪುಷ್ಟಿಗಳನ್ನ ಕೊಡುತ್ತೆ ಅಲ್ವಾ. ಅದು ಎಲ್ಲ ಒಂದು ಶಕ್ತಿ ತಾನೆ. ಆಚರಣೆ ಅನ್ನೋದು ತಪಸ್ಸಾದ್ರೆ ಆ ತಪಸ್ಸಿನಿಂದ ಸಿಗುವಂಥದ್ದು ಒಂದು ಶಕ್ತಿ ಅಲ್ವಾ, ಶಕ್ತಿ ತತ್ವ ಸತ್ವ, ಅದು ಅವನಿಗೆ ಪ್ರಾಪ್ತಿ ಆಗತ್ತೆ. ಹಾಗಾಗಿ ರಕ್ಷಿಸುತ್ತದೆ ಅಂದರೆ ತಪ್ಪದೆ ಧರ್ಮವನ್ನು ಪಾಲಿಸುವವನನ್ನು ಅದು ಕಾಪಾಡುತ್ತದೆ ಅಂದ್ರೆ ಇದೆ, ಇಷ್ಟೇ ಅರ್ಥ, ಇನ್ನೇನು ಇಲ್ಲ. ಆ ಸಂಸ್ಕಾರ ಅವರಲ್ಲಿರುತ್ತೆ, ಆ ಸಂಸ್ಕಾರ ಶಕ್ತಿನೇ ಅವರನ್ನ ಕಾಪಾಡುತ್ತೆ. ಅದಕ್ಕೆ ಹೇಳ್ತಾರೆ ಧಾರಣಾತ್ ಧರ್ಮಂ ಇತ್ಯಾಹುಹು, ಜೀವಿಗಳಿಗೆಲ್ಲ ಆಧಾರವಾಗಿ ಅವುಗಳನ್ನೆಲ್ಲ ಧರಿಸಿರುವುದೇ ಧರ್ಮ. ಜೀವಿಗಳಿಗೆಲ್ಲ ಆಧಾರವಾಗಿ ಎಲ್ಲ ಪರಮಾತ್ಮನಿಗೆ ದೊಡ್ಡ ಧರ್ಮ ಇಲ್ಲಿ ನಾವು ತಿಳ್ಕೋಬೇಕು, ಇದು ಪರಬ್ರಹ್ಮ ಧರ್ಮ ಅಂತ ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಅವುಗಳೆಲ್ಲ ಧರಿಸಿರುವುದೇ ಧರ್ಮ ಅಂದ್ರೆ ನಮ್ಮ ಒಳಿತಿಗಾಗಿ ಏನೆಲ್ಲ ಧಾರಣೆಯನ್ನ ಮಾಡಿದೆಯೋ ಆ ಪರಬ್ರಹ್ಮ, ಆ ಪರಬ್ರಹ್ಮನ ಧರ್ಮ ಯಾವ್ದದು, ಇದೆಲ್ಲವನ್ನು ಧಾರಣೆ ಮಾಡಿದೆ ಅಂತ ತಿಳ್ಕೊಬೇಕಾಗತ್ತೆ. ಇಷ್ಟು ಮಾತ್ರ ವಿವರಣೆಯಿಂದಲೇ ಆಗೋಯ್ತು ಅವ್ರಿಗೆ. ಅದನ್ನ ಕೇಳ್ತಾ ಇದ್ದಂಗೆ ಧರ್ಮ ಪರಮಾತ್ಮ ಅಂತ ಹೇಳಿ ಅದನ್ನ ಕೇಳ್ತಾ ಇದ್ದಂಗೆ ಅವ್ರಿಗೆ ಏನಾಯ್ತು,
ಅವರ ಅಂತಃಕರಣದ ಮಟ್ಟ ಬೇರೆ ಸ್ಥಿತಿಗೆ ಬಂದ್ಬಿಡತ್ತೆ. ಅದಕ್ಕೆ ಹೇಳೋದು ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನ ಯಾವ ತರ ಅಂತಂತ ಅಂದ್ರೆ, ಆ ಒಂದು ಅಭ್ಯಾಸ ನಾವು ಮಾಡಿದ್ರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಅಂತಂದ್ರೆ ನಮ್ಮ ಜೀವನಕ್ಕೆ ಅದು ಒಂದು ರೀತಿನಲ್ಲಿ ಬ್ಯೂಟಿ ಅಂತ ತಿಳ್ಕೊಬೇಕು. ನಮ್ಮ ಜೀವನದ ಬ್ಯೂಟಿ ಭಾವವಂ ಕ್ಷುಲ್ಲ ಜಗದಿ. ಅದೇ ಇವ್ರಿಗಾಗಿದ್ದು ಕಲ್ಹರರಿಗೆ. ಏನಾಯ್ತು, ಗುರುವಿನ ವಾಣಿ ಕೇಳ್ತಾ ಇದ್ದಂಗೆ ಅವರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಬಂದ್ಬಿಡ್ತು ಬ್ರಹ್ಮತ್ವಕ್ಕೆ. ಬ್ರಹ್ಮತ್ವದ ಜಿಜ್ಞಾಸೆಯ ಅಂತಃಕರಣ ಅಲ್ಲಿ ಸೃಷ್ಟಿ ಆಗ್ಬಿಡ್ತು. ಆ ರೀತಿ ನಿಂತ್ಕೊಂಡ್ಬಿಡ್ತಾರೆ, ಅವ್ರಿಗೆ ಖುಷಿ ಆಗ್ಬಿಡತ್ತೆ. ಇಷ್ಟ ಹೇಳ್ತಾ ಇದ್ದಂಗೆ ಯಾಕೆ ಅಧಿಕಾರಿಗಳು ಅವ್ರಿಗಂಗಾಗತ್ತೆ, ನಮ್ಮಂತವ್ರಿಗೆ ತಕ್ಷಣ ಬ್ರಹ್ಮತ್ವಕ್ಕೆ ಹೋಗಕ್ಕಾಗತ್ತಾ? ಆಗಲ್ಲ. ಅಧಿಕಾರಿಗಳವರೆಲ್ಲ ಅವ್ರು ಆಲ್ರೆಡಿ ರೆಡಿಯಾಗಿದ್ದಾರೆ. ಏನೋ ಒಂಚೂರು ಬೇಕು, ಗುರುಗಳ ಒಂದು ಕೃಪೆ, ಆ ಕಡೆಯಿಂದ ಸಪೋರ್ಟ್ ಬೇಕಾಗತ್ತೆ. ಬಂದಿದ ತಕ್ಷಣನೇ ಅವ್ರಿಗೆ ಬಂದ್ಬಿಡ್ತು. ಅದಕ್ಕೆ ಅವ್ರಿಗೆ ಏನಾಯ್ತು, ಆಗ್ಲೇನೆ ಆ ಖುಷಿ ಸಿಕ್ಬಿಡ್ತು. ರಸವುಂಡ ಮರಿ ಗಜದಂತೆ ಕಬ್ಬಿನ ಜಿಲ್ಲೆದು ರಸವುಂಡ ಹಿಗ್ಗಿದ ಕಲ್ಹರ ಭೂಪನಿಗೆ ತನ್ನ ಬಾಲ್ಯದಲ್ಲಿ ಗುರು ಸಾನ್ನಿಧ್ಯದಲ್ಲಿ ಅಲ್ಲೆಲ್ಲ ಅದೇ ತಾನೇ ನಡೆಯೋದು. ಏನ್ ನಡೆಯುತ್ತೆ ಅವಾಗೆಲ್ಲ ಯಾವ ಜ್ಞಾನ ಕೊಡ್ತಾ ಇದ್ರು ಅಂದ್ರೆ, ಎಲ್ಲ ಬ್ರಹ್ಮಜ್ಞಾನ, ಉಪನಿಷತ್ ಜ್ಞಾನ, ವೇದ ಪುರಾಣಗಳ ಜ್ಞಾನಗಳನ್ನೆಲ್ಲ ತುಂಬಿ ಕಳಿಸ್ತಾ ಇದ್ರಮ್ಮ. ಆಮೇಲೆ ಇನ್ನೂ ಒಂದೇನ್ ಗೊತ್ತಾ, ಇವಾಗ ನಮ್ಮ ಧರ್ಮಗಳಲ್ಲಿ ಎಷ್ಟೊಂದು ಇವಾಗ ವೇದ ಪುರಾಣ, ಆಮೇಲೆ ಈ ಚಾಣಕ್ಯ ಅವರೆಲ್ಲ ಒಂದು ಎಂತದು ಮ್ಯಾಥ್ಸ್ ಎಲ್ಲ ಅವ್ರು ಕಲ್ತಿದ್ರಲ್ಲ. ಚಾಣಕ್ಯ ಅವ್ರದ್ದೊಂದು ಮ್ಯಾಥಮೆಟಿಕ್ಸ್ ಬೇರೆ ತರ ಇತ್ತಲ್ಲ, ಆ ತರದ್ದು ಮ್ಯಾಥ್ಸ್ಗೆ ಸಂಬಂಧಪಟ್ಟಿರೋದು ಸಂಸ್ಕೃತದ ಒಂದು ಶ್ಲೋಕಗಳೆಲ್ಲ ಇತ್ತಂತೆ. ಯಾವ ಕಾಲದಲ್ಲಿ ಅಂತ ನೆನಪು ಬರ್ತಾ ಇಲ್ಲ ನಂಗೆ. ಆವಾಗ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಈ ಇಂಡಿಯನ್ಸು, ಈ ಭಾರತೀಯರು ಈ ಶ್ಲೋಕದ ಆ ಒಂದು ಜ್ಞಾನವನ್ನ ಅವ್ರೇನಾದ್ರೂ ಪಡ್ಕೊಂಡ್ಬಿಟ್ರೆ ಅವ್ರನ್ನ ನಾವು ಯಾವ ರೀತಿನಲ್ಲೂ ಆಟ ಆಡ್ಸಕ್ಕಾಗಲ್ಲ. ವಿದ್ಯೆನಲ್ಲಿ, ಬುದ್ಧಿನಲ್ಲಿ, ಗಣಿತದಲ್ಲಿ, ಸೈನ್ಸ್ ನಲ್ಲಿ ಎಲ್ಲಾ ಕಡೆ ಅವರು ತುಂಬಾ ಟಾಪ್ ಹೋಗ್ಬಿಡ್ತಾರೆ. ಇವ್ರನ್ನೆಲ್ಲ ಮೊದ್ದುಗೂಟುಗಳು ಮಾಡ್ಬೇಕು ಅಂತ ಹೇಳಿ ಆ ಶ್ಲೋಕಗಳು ಯಾವ್ದು ನಮಗ್ ಸಿಗದೆ ಇರೋಂಗೆ ಮಾಡಿದ್ರಂತೆ. ಅಂತ ಜ್ಞಾನ ನಮ್ದು, ಅಂತ ಜ್ಞಾನ ಇತ್ತಂತೆ ನೋಡಮ್ಮ. ಹಾಗಾಗಿ ಇಷ್ಟು ಅದ್ ಕೇಳ್ತಾ ಇದ್ದಂಗೆ ಅವ್ರಿಗೆ ಆಗ್ತಾ ಇತ್ತು. ಆಮೇಲೆ ಅವ್ರಿಗೆ ಆವಾಗ ನನಗೆ ಬೇಕಾಗಿರೋದೇ ಅದಲ್ವಾ, ಬುದ್ಧಿಗೆ ಪುಷ್ಟಿ, ಹೃದಯಕ್ಕೆ ತುಷ್ಟಿ. ಬುದ್ಧಿಗೆ ಪುಷ್ಟಿ ಅಂದ್ರೆ ಶಕ್ತಿ ಬಂದ್ಬಿಡ್ತು, ಅವ್ರ ಬುದ್ಧಿ ಇವಾಗ ಆ ಚಿಂತನೆಗೆ ಶಕ್ತಿ ಬಂದ್ಬಿಡ್ತು. ಮತ್ತೆ ಹೃದಯಕ್ಕೆ ತುಷ್ಟಿ, ಅಲ್ಲೇನು ಇಲ್ಲ, ರಾಜ್ಯಭಾರದ ಭಾರವೇ ಇಲ್ಲ, ಆನಂದವಾಗಿಡ್ಬಿಡ್ತು. ಹೃದಯ ಆನಂದ ಸ್ಥಿತಿಗೆ ಬಂದ್ಬಿಡ್ತು. ಆಗ ಆ ರೀತಿನಲ್ಲಿ ಅವ್ರಿಗೆ ಅನುಭವ ಆಯ್ತು. ಮತ್ತೆ ಅವರಿಗೆ ಪಾತರದಿಂದ ಗುರು ವಚನ ರವಿ ಕಿರಣಗಳನ್ನು ತನ್ನ ಏಕಾಗ್ರ ಚಿತ್ತದ ಉನ್ನತ ಬೂದುಗಾಜು ಅಂತ ಹೇಳಿದ್ರಲ್ಲ, ಆ ರೀತಿನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ದೊಡ್ಡದಾಗಿ ನೋಡಲ್ವ. ಸಣ್ಣದನ್ನ ದೊಡ್ಡದಾಗಿ ನೋಡ್ಬೇಕು ಅಂದ್ರೆ ಬೂದುಗಾಜು ಬೇಕೇ ಬೇಕಲ್ವಾ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ. ಹೆಂಗೆ ಈ ಕಣ್ಣಿಗೆ ಕಾಣದೇ ಇದ್ದಾಗ ನಾವು ಸ್ಪೆಕ್ಸ್ ಹಾಕೊಂಡು ದೊಡ್ಡದಾಗಿ ನೋಡ್ತೀವೋ ಅರ್ಥ ಮಾಡ್ಕೊಂತೀವಲ್ವಾ, ಅದೇ ರೀತಿನಲ್ಲಿ ಅಂತಃಕರಣದಲ್ಲಿ ಅವ್ರಿಗೆ ಏನಾಯ್ತು, ಆ ಏಕಾಗ್ರ ಚಿತ್ತತೆ ಬೂದುಗಾಜು ಆ ರೀತಿ ಅವರು ಕೇಂದ್ರೀಕರಣ ಮಾಡಿಕೊಂಡು ತನ್ನ ಆತ್ಮಜ್ಯೋತಿಯನ್ನು ಪ್ರಜ್ವಲಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರುತ್ತೆ. ತನ್ನ ಆತ್ಮಜ್ಯೋತಿಯನ್ನು ಪ್ರಜ್ವಲಿಸ್ಕೋಬೇಕು, ಬೆಳಕೋಬೇಕು. ಯಾವ್ದದು ಆ ತರ ಅಂದ್ರೆ ಏನು ಅಂತ ಒಳಗೆ ಅವರು ಒದ್ದಾಡ್ತಾ ಇರ್ತಾರೆ. ಆ ಒಂದು ತಪಸ್ಸು ಒದ್ದಾಟ ಅಲ್ಲಿ ಅವ್ರು ಮಾಡ್ತಾ ಇರ್ತಾರೆ, ಹಂಬಲಿಸ್ತಾ ಇರ್ತಾರೆ. ಅಂತ ಒಂದು ಬೆನುಗೊಂಡಾಧೀಶನ ನೋಡ್ತಾ ಇದ್ದಕ್ಕೆ ಗುರುಗಳಿಗೆ ಏನಾಯ್ತು, ಕಲ್ಹರ ಬರೋದಕ್ ಮುಂಚೆ ಮಿಕ್ಕವರೆಲ್ಲ ಕೂತಿದ್ರಲ್ಲ, ಆವಾಗ ಗುರು ಭಾಸ್ಕರಾಚಾರ್ಯರ ಅಂತಃಕರಣದ ಸ್ಥಿತಿ ಇರೋದಕ್ಕೂ ಕಲ್ಹರ ಬಂದಿದ ತಕ್ಷಣ ಬಂದಿರೋ ಅಂತಃಕರಣ ಸ್ಥಿತಿಗೂ ವ್ಯತ್ಯಾಸ ಆಗ್ಬಿಡತ್ತೆ. ಯಾವಾಗ ಏನಾಗುತ್ತೆ, ಆ ಒಂದು ಕಲ್ಹರನ ಅಂತಃಕರಣದ ಮಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಕೊಡ್ಬೇಕು ಅಂತ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತಾರೆ. ಅವರು ಪ್ರೌಢವಾಗಿ ವಿಸ್ತಾರವಾಗಿ ಅವರು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದ್ ಪ್ಯಾರ ಓದ್ತೀರಮ್ಮ. ಇವತ್ತು ನಮ್ದು ಕ್ಲಾಸ್ ಇಲ್ಲ, ಅದಕ್ಕೆ ಕೂತ್ಕೊಂಡೆ. ಮತ್ತೆ ಧರ್ಮ ಪೂರ್ತಿ ಮೂರ್ ಪ್ಯಾರ ಇದೆ. ಜೀವಿಗೂ ಜಗತ್ತಿಗೂ ನಿತ್ಯ ಸಂಬಂಧವಿದೆ. ಜೀವಿಯಿಂದ ಜಗತ್ತು ಕೆಡದಂತೆ, ಜಗತ್ತಿನಿಂದ ಜೀವಿ ಕೆಡದಂತೆ
ಯಾವ ಯಾವ ನಿಯಮಗಳಿಂದ ಚರ್ಯಗಳಿಂದ ಮಾನವರು ಜೀವಿಸಬೇಕೋ ಅವೆಲ್ಲವೂ ಸೇರಿ ಧರ್ಮವೆಂದೆನಿಸುತ್ತದೆ. ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಪ್ರಕೃತಿ ಗುಣಗಳನ್ನು ಅನುಸರಿಸಿ ಧರ್ಮವು ಬೇರೆ ಬೇರೆ ರೂಪ ತಾಳುತ್ತದೆ. ಲಿವ್ ಅಂಡ್ ಲೆಟ್ ಲಿವ್ ಅಂತ ನಾವು ಬದುಕಿ ಬೇರೆಯವರು ಬದುಕಿಸ್ಬೇಕು ಅಂತ ಇಲ್ಲಿ ಅರ್ಥ ಬರುತ್ತೆ. ಬರುತ್ತಮ್ಮ. ಹಾ, ಓದ್ಲಾ ಮುಂದಕ್ಕೆ? ಬಂತ? ಬರ್ತಾ ಇದೆ, ಹೇಳಿ. ಅದೇ ಲೀವ್ ಅಂಡ್ ಲೆಟ್ ಲೀವ್ ಅಂತ ಒಂದು ಗಾದೆ ಹೇಳ್ತಾರೆ ನಮ್ಮ ಇಂಗ್ಲಿಷ್ ಅಲ್ಲಿ. ನಾವು ಬದುಕಿ ಇನ್ನೊಬ್ರು ಬದುಕಿಸ್ಬೇಕು ಅನ್ನೋ ಭಾವ ಇಲ್ಲಿ ಬರ್ತಾ ಇದೆ. ಜಗತ್ ಹೇಳಿ. ಜೀವವು ಜಗತ್ತಿಗೂ ನಿತ್ಯ ಸಂಬಂಧವಿದೆ, ಇದು ಒಪ್ಕೊಳ್ಳೋ ಮಾತು. ಜಗತ್ತು ಅಂದ್ರೆ ಏನು? ಪ್ರಕೃತಿ. ಜೀವಿ ಪ್ರಕೃತಿ ಜೊತೆ, ಏಕೆಂದ್ರೆ ಆ ಜೀವಿಯ ನಿರ್ಮಾಣ ಪ್ರಕೃತಿಯಿಂದನೇ ಆಗಿರೋದ್ರಿಂದ ಪ್ರಕೃತಿಯ ಜೊತೆ ಅವನ ಸಂಬಂಧ ಸದಾ ಇದ್ದೇ ಇದೆ, ನಿತ್ಯ ಸಂಬಂಧ ಇದ್ದೇ ಇದೆ. ಪ್ರಕೃತಿ ಇಲ್ಲದೆ ಮನುಷ್ಯ ಬದುಕಕ್ ಆಗದೇ ಇಲ್ಲ. ಅದಕ್ಕೆ ಹೇಳುದು ಹಸಿರಿರೋವರೆಗೂ ಉಸಿರಿರುತ್ತೆ ಅಂತ ಹೇಳ್ತಾರೆ. ಯಾವಾಗ ಹಸಿರಿರೋದಿಲ್ವೋ ಅವಾಗ ಉಸಿರಿರೋದಿಲ್ಲ ಅಂತ ಹೇಳೋದು ಕೂಡ ನಾವು ಕೇಳಿದೀವಿ. ಇವಾಗ ಈ ಸಣ್ಣ ಒಂದು ಸಣ್ಣದಾಗಿರ್ತಕ್ಕಂಥ ವಿಚಾರದಲ್ಲಿ ಜೀವಿಗೂ ಜಗತ್ತಿಗೂ ನಿತ್ಯ ಸಂಬಂಧವಿದೆ ಅಂತ ಇದೊಂದನ್ನೇ ನಾವು ತಗೋಬಹುದು. ಮಹಾರಾಜ ಜ್ಞಾನದಲ್ಲಿ ನಾವು ಯೋಚನೆ ಮಾಡಿದಾಗ ಯಾವ ಪ್ರಾಣ ಶ್ವಾಸ ಪ್ರಶ್ವಾಸಗಳನ್ನ ಮಾಡ್ತಾ ಇದೆಯೋ, ಯಾವ ಪ್ರಾಣ ಈ ಪಿಂಡಾಂಡ ಜಗತ್ತಿನಲ್ಲಿ, ಆ ಬ್ರಹ್ಮಾಂಡದಲ್ಲೂ ಕೂಡ ಅದರ ಜೊತೆ ಸಂಬಂಧ ಇದೆ. ಆ ರಜೋಗುಣದ ವಾಯುವಿನ ಜೊತೆ ನಿತ್ಯ ಸಂಬಂಧ ಇದೆ ಅಂತ ಹೇಳ್ತಾರೆ. ಅದ್ರ ಸಂಬಂಧ ಇರೋದ್ರಿಂದನೇ ಉಸಿರಾಟ ನಡೀತಾ ಇರತ್ತೆ. ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು. ಆ ಬ್ರಹ್ಮಾಂಡದ ಜೊತೆ ನಮ್ಮ ಸಂಬಂಧ ಇದೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂತಂದ್ರೆ ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಇದು ಒಂದು ದೃಷ್ಟಿಕೋನ ಅಲ್ಲ. ಜೀವಿಗೂ ಜಗತ್ತಿಗೂ ನಿತ್ಯ ಸಂಬಂಧ ಇದೆ ಅಂತಂದ್ರೆ ಒಂದು ದೃಷ್ಟಿಕೋನದಿಂದ ಅಲ್ಲ, ಸರ್ವ ರೂಪದಲ್ಲೂ ಕೂಡ ನಾವು ಇದನ್ನ ಚಿಂತನೆ ಮಾಡ್ಬೇಕಾಗತ್ತೆ. ಸರೆಂಡರ್ ಆಗ್ಬೇಕಾಗತ್ತೆ, ಒಪ್ಕೊಂಡು ಸರೆಂಡರ್ ಆಗ್ಬೇಕಾಗತ್ತೆ. ಸರೆಂಡರ್ ಆಗೋದಿಕ್ಕೆ ಕಣ್ ತೆರಿಬೇಕಾಗತ್ತೆ. ಯಾರು ಕಣ್ ತೆರೀತಾರೋ ಅವರೇ ಆ ಪ್ರಕೃತಿಗೆ ಸರೆಂಡರ್ ಆಗೋದಿಕ್ಕೆ ಸಾಧ್ಯ ಆಗೋದು. ಆಮೇಲೆ ಪರಮಾತ್ಮನಿಗೆ ಆಗೋಣ. ಫಸ್ಟ್ ಪ್ರಕೃತಿಗೆ ನಾವು ಸರೆಂಡರ್ ಆಗ್ಬೇಕಾಗತ್ತೆ. ಆ ಪ್ರಕೃತಿಗೆ ಸರೆಂಡರ್ ಆಗಿರೋದ್ರಿಂದಲೇ ಜೀವಿಗೂ ಜಗತ್ತಿಗೂ ನಿತ್ಯ ಸಂಬಂಧ ಇದೆ. ಅಕಸ್ಮಾತ್ ನಾನ್ ಸರೆಂಡರ್ ಆಗ್ಲಿಲ್ಲ, ನಾನ್ ಪ್ರಕೃತಿಗೆ ಸರೆಂಡರ್ ಆಗ್ಲಿಲ್ಲ ಅಂತ ಅನ್ಕೊಂಡಾಗ, ಆ ರೀತಿ ಅನ್ಕೊಂಡ್ರೆ ಏನಾಗುತ್ತೆ? ಮನುಷ್ಯ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿ ಗಾಳಿಗೂ ನನ್ಗೂ ದ್ವೇಷನಪ್ಪ, ನಾನ್ ಗಾಳಿ ಜೊತೆ ಜೀವನ ನಡ್ಸಲ್ಲ ಅನ್ನಕ್ಕಾದ್ರೂ ಆಗತ್ತ ಮನುಷ್ಯ? ಸಾಧ್ಯನೇ ಇಲ್ಲ. ಅವನು ಸರೆಂಡರ್ ಆಗ್ಬೇಕಾಗತ್ತೆ. ಆ ರೀತಿ ಪ್ರಕೃತಿನ ಅರ್ಥ ಮಾಡ್ಕೊಂಡಾಗ ಜೀವಿಯಿಂದ ಜಗತ್ತು ಕೆಡದಂತೆ, ಜಗತ್ತಿನಿಂದ ಜೀವಿ ಕೆಡದಂತೆ ಯಾವ ಇದು ತುಂಬಾ ದೊಡ್ಡ ವಿಷಯ ನಮ್ಮ. ಹಾಗಾಗಿ ಯಾವ ನಿಯಮಗಳಿಂದ ಚರ್ಯಗಳಿಂದ ಮಾನವರು ಜೀವಿಸಬೇಕೋ ಅವೆಲ್ಲವೂ ಸೇರಿ ಧರ್ಮವೆನಿಸುತ್ತದೆ. ಪ್ರಕೃತಿ ಗುಣಗಳನ್ನು ಅನುಸರಿಸಿ ಧರ್ಮವು ಬೇರೆ ಬೇರೆ ರೂಪ ತಾಳುತ್ತದೆ. ಪ್ರಕೃತಿ ಇದು ಗುಣಗಳು ಏನಿದೆಯೋ ಪ್ರಕೃತಿ ಗುಣಗಳು ಅಂತಂದ್ರೆ ಇಲ್ಲಿ ಚಾತುರ್ವರ್ಣ ಬಂದ್ಬಿಡತ್ತೆ ನೋಡಿ. ಮತ್ತೆ ಮನುಷ್ಯ ಗುಣಕರ್ಮ ವಿಭಾಗ ಅಂದಾಗ ಅಲ್ಲಿ ಬೇರೆ ಬೇರೆದು ಬಂದ್ಬಿಡತ್ತೆ ನೋಡಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಅಲ್ಲಿ ಬೇರೆ ಬೇರೆ ಧರ್ಮಗಳು ಬಂದ್ಬಿಡುತ್ತೆ. ಧರ್ಮವೆನಿಸುತ್ತದೆ. ಪ್ರಕೃತಿ ಗುಣಗಳನ್ನು ಅನುಸರಿಸಿ ಧರ್ಮವು ಬೇರೆ ಬೇರೆ. ಆ ಪ್ರಕೃತಿ ಹೇಗಿದ್ರೆ ಹಾಗೆ, ಸಾತ್ವಿಕವೋ ರಾಜಸಿಕವೋ ತಾಮಸಿಕವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಓದ್ಲಾ? ಈ ವಿಶ್ವದಲ್ಲಿ ಪ್ರತಿಯೊಂದು ವಸ್ತುವು ಸೃಷ್ಟಿಯಾದಂದಿನಿಂದ ತನ್ನದೇ ಆದ ಗುಣವನ್ನು ಹೊಂದಿದೆ. ಉದಾಹರಣೆಗೆ, ಸುಡುವುದು ಬೆಂಕಿಯ ಧರ್ಮ, ಬೀಸುವುದು ಗಾಳಿಯ ಧರ್ಮ. ಅದರಂತೆಯೇ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಯನ್ನು ಪಡೆಯುವುದು ಮತ್ತೆ ಮುಂದೆ ವಾರ್ಧಕ್ಯವನ್ನು ಹೊಂದುವುದು ದೇಹ ಧರ್ಮ. ಹೀಗೆ ವಸ್ತುವಿನ ಗುಣ ಸ್ವಭಾವಗಳು ಭಿನ್ನವಾಗಿರುತ್ತವೆ. ಹಾಗೆಯೇ ವಯಸ್ಸಿಗೂ ಕಾಲಕ್ಕೂ ತನ್ನದೇ ಆದ ಧರ್ಮವಿದೆ. ಓದ್ಲಾ ಮುಂದಕ್ಕೆ? ಈ ರೀತಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರತಿಯೊಂದಕ್ಕೂ ತನ್ನದೇ ಆದ ಧರ್ಮ ಇದೆ ಅಂತ ಅಂದ್ರೆ ಅದರ ಸ್ವಭಾವ. ಸುಡು ಬೆಂಕಿಯ ಸ್ವಭಾವ ಅಂತ ಅಂದ್ರೆ ಧರ್ಮ, ಅದರ ಧರ್ಮ ಚೇಂಜ್ ಆಗಕ್ ಸಾಧ್ಯನೇ ಇಲ್ಲ. ಈ ರೀತಿಯ ಧರ್ಮಗಳು ಏನಿದೆಯೋ ಬೆಂಕಿ, ಗಾಳಿ, ಈ ತರ ಎಲ್ಲ ಏನು ಪಂಚಭೂತಗಳ ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೋ ಅದು ಹೇಗಪ್ಪ ಅಂತಂತಂದ್ರೆ ಪರಮಾತ್ಮ ಆಯಾ
ಸುಡುವ ಒಂದು ಕಂಟೆಂಟ್ ಏನಿದೆಯೋ, ಬೀಸುವ ಕಂಟೆಂಟ್ ಏನಿದೆಯೋ, ಆ ಕಂಟೆಂಟ್ ಎಲ್ಲ ಪಂಚಭೂತಗಳಿಗೆ ಬೇರೆ ಬೇರೆ ರೂಪದಲ್ಲಿ ಹಂಚ್ಬಿಟ್ಟಿದ್ದಾನೆ ಪರಮಾತ್ಮ, ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಹಾಗಾಗಿ ಇಲ್ಲೇನಾಗತ್ತೆ ಅಂತಂದ್ರೆ, ಬೆಂಕಿ ಅದ್ರ ತರಾನೇ ನಡ್ಕೊಳ್ಳುತ್ತೆ, ಗಾಳಿ ಅದ್ರ ತರಾನೇ ನಡ್ಕೊಳ್ಳುತ್ತೆ, ಭೂಮಿ ತನ್ನ ತರಾನೇ ನಡ್ಕೊಳ್ಳುತ್ತೆ, ಶಬ್ದ ಯಾವ ರೀತಿ ಬರ್ಬೇಕೋ ಆ ರೀತಿನೇ ಬರುತ್ತೆ. ಹೀಗೆ ಧರ್ಮಗಳಿರುತ್ತೆ, ಪಂಚಭೂತಗಳ ಪಂಚ ಧರ್ಮಗಳಿರುತ್ತೆ. ಆ ಧರ್ಮಗಳು ಹೇಗಿರುತ್ತೋ ಅದು ಅದರ ಧರ್ಮ. ಅದಕ್ಕೆ ಹೇಳ್ತಾರೆ, ಇನ್ನ ಬಾಡಿದು ಹೇಳ್ತಾ ಇದ್ದಾರೆ, ಶರೀರದ್ದು ನಮ್ಗೆ ಬಾಲ್ಯ ಯೌವನ ಮುಪ್ಪು ಬರುತ್ತೆ, ಅದನ್ನ ನಾವು ಶಬ್ದದಲ್ಲಿ ಹೇಳ್ತೀವಿ. ಬಾಲ್ಯದಲ್ಲಿ ಏನೂ ಗೊತ್ತಾಗೋದಿಲ್ಲ, ಬೆಳೆದು ಬಿಡ್ತೀವಿ. ಯೌವನ ಬರುತ್ತೆ, ಕಣ್ಣೇ ಕಾಣಲ್ಲ, ಕಳೆದು ಬಿಡ್ತೀವಿ. ಈ ಮುಪ್ಪು ಬರುತ್ತೆ, ಕಣ್ ಬಿಡ್ತೀವಿ, ನಮ್ ಕೈಲಾಗಲ್ಲ ಅಂತ ಸ್ಥಿತಿ ನಾವು ತಂದ್ಕೊಂಡಿದೀವಿ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಯಾವಾಗ್ಲೂ ಕೂಡ ಮನುಷ್ಯ ತಾನು ಯಾವುದನ್ನ ತಿಳ್ಕೊಳ್ದೆ ಇದ್ರೂ ಕೂಡ ಜೀವ ಜಗತ್ತು ಈಶ್ವರ ಪ್ರಕ್ರಿಯೆಯನ್ನ ಅವನು ಚೆನ್ನಾಗಿ ಅರ್ಥಕೋಬೇಕು. ಜೀವ ಜಗತ್ತು ಈಶ್ವರ ಪ್ರಕ್ರಿಯೆ ಏನಿದೆಯೋ ಅದೇ ಇಲ್ಲಿ ನಮ್ಗೆ ವಿಶದವಾಗಿ ತಿಳಿಸ್ತಾ ಇರೋದು. ವಿವೇಕಾನಂದರು ಕೂಡ ಇದನ್ನ, ಈ ಪ್ರಕ್ರಿಯೆಯನ್ನ ತುಂಬಾ ಎತ್ತಿ ಹಿಡಿತಾರೆ, ತುಂಬಾ ಜಾಸ್ತಿ ಹೇಳ್ತಾರಂತೆ. ಜೀವ ಜಗತ್ತು ಈಶ್ವರ ಪ್ರಕ್ರಿಯೆಯ ಜ್ಞಾನವನ್ನ ತುಂಬಾ ಎತ್ತಿ ಹಿಡಿತಾರೆ ವಿವೇಕಾನಂದರು. ಇದನ್ನೇ ಇಲ್ಲಿ ಕೂಡ ಬೇರೆ ರೀತಿನಲ್ಲಿ ನಾವು ಕಾಣ್ತಾ ಇದೀವಿ. ದೇಹಕ್ಕೆ ಇದೆಲ್ಲ ಕೂಡ ಯಾವ್ಯಾವ ರೀತಿ ಯೌವನ, ಬಾಲ್ಯ ಯೌವನ ಮುಪ್ಪುಗಳು ಬರುತ್ತೆ, ಅದ್ರ ಮಧ್ಯೆ ನಮಗೆ ಅದ್ರ ಮಧ್ಯೆ ಎಷ್ಟು ಶಾರ್ಟ್ ಲೈಫ್ ಅನ್ಸುತ್ತೆ ಗೊತ್ತಾ. ಇನ್ನು ಪಾಪ 20-30 ಇರೋರ್ಗೆ ಎಷ್ಟೊಂದು ಆಯುಷ್ಯಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ 50-60 ಆಯ್ತು ಅಂತಂದ್ರೆ ನಮ್ಗನ್ಸುತ್ತೆ, ಇಷ್ಟೇನಾ ನಮ್ಗೆ ಲೈಫ್, ಇಷ್ಟೇನಾ, ನಾವಿನ್ನು ಏನೋ ಸಾಧಿಸ್ಲಿಲ್ವಲ್ಲ ಏನೋ. ಎಷ್ಟೋ ಜನ ಹೇಳ್ತಾರೆ, ನನ್ಗೊಬ್ರು ಯಾವಾಗ್ಲೂ ಹೇಳೋರು, ಅವರು ಎಷ್ಟೋ ಜನ ಕಣ್ ಬಿಡ್ತಾರಂತೆ, ಕಣ್ ಬಿಡ್ತಾರೆ, ಹುಟ್ಟಿದಾಗ ಕಣ್ ಬಿಡ್ತಾರೆ, ಸಾಯುವಾಗ ಕಣ್ ಮುಚ್ಕೊಂತಾರೆ. ಇಷ್ಟೇ ಅವ್ರ ಜೀವನ, ಏನು ಪಡ್ಕೊಳ್ಳಲ್ಲ, ಏನು ನೋಡಲ್ಲ, ಏನು ಅನುಭವಿಸಲ್ಲ, ಏನೂ ಸಾರ್ಥಕ ಜೀವನ ಆಗಲ್ಲ ಪಾಪ ಅವ್ರಿಗೆ. ಅವರು ಒಂದು ಜನ್ಮ ನಂಗೆ ಕಳಿಬೇಕು ಅಂತ ದೇವ್ರು ಬರ್ದಿರ್ತಾನೋ ಏನೋ ಗೊತ್ತಿಲ್ಲ. ಅವರು ಪಾಪ ಕಣ್ ತೆರೀತಾರೆ, 70 ವರ್ಷ ಇರ್ತಾರೆ, ಕಣ್ ತೆಗಿತಾರೆ, ಇರ್ತಾರೆ, 70 ವರ್ಷ ಕಣ್ಣು ಮುಚ್ಕೊಂತಾರೆ, ಇಷ್ಟೇ, ಏನು ಪಡ್ಕೊಂಡಿರಲ್ಲ. ಆ ರೀತಿ ಬದುಕನ್ನ ನಡೆಸ್ತಾರೆ ಎಷ್ಟೋ ಜನ. ಎಷ್ಟು ನೋವಾಗತ್ತೆ. ಕೆಲವರು ಪಡ್ಕೊಂತ ಇರೋದ್ ನೋಡಿದ್ರೆ ಕಾಲಗಣನೆ ಇಲ್ಲಿ ಬಂತು ನೋಡಿ, ಕಾಲದ್ದು ಕಾಲಕ್ಕೂ ತನ್ನದೇ ಆದ ಧರ್ಮವಿದೆ ಅಂತ ಹೇಳಿದಾಗ ನಾವು ಹಂಗ ಲಾಚಿ ಬೇಡ್ಕೊಂಡ್ರು ಕೂಡ ಖಂಡಿತವಾಗ್ಲು 4 ಗಂಟೆಗೆ ಕೂತಿರೋ ವಿಜಯ ಇವಾಗ 4:45 ಬಂದ್ಲು, 4 ಗಂಟೆಗೆ ನಾನು ಹೋಗ್ಬೇಕು ಅಂದ್ರೆ ಏನ್ ಮಾಡಿದ್ರು ಸಾಧ್ಯ ಇಲ್ಲ. ಆಗೋಯ್ತು, ಖರ್ಚಾಗೋಯ್ತು, ಆಯುಷು ಆಗೋಯ್ತು, ಅರ್ಧ ಗಂಟೆ ಆಗೋಯ್ತು ಅನ್ನಿಸ್ತಾ ಇರತ್ತೆ ನಮ್ಗೆ. ಬೇಕು ಅಂದ್ರೆ ಅದು ಮತ್ತೆ ಸಿಗಲ್ಲ. ಆ ಪ್ರಜ್ಞೆ ನಮ್ಗಿರ್ಬೇಕು, ಕಾಲ ಪ್ರಜ್ಞೆ ನಮ್ಗಿರ್ಬೇಕು. ಅದನ್ನ ಹೇಗ್ ಬಳಸ್ಕೋಬೇಕು ಅನ್ನೋದು ನಮ್ಗಿರ್ಬೇಕು. ಕಾಲ ಪ್ರಜ್ಞೆ ಇದ್ದು ನೀನು ಹೆಂಗೋ ಜೀವನ, ಅಪ್ಪ ನಾನು ಟೈಮ್ ವೇಸ್ಟೇ ಮಾಡ್ಲಿಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ಹಿಂಗ್ ಮಾಡ್ಕೊಂಡೆ ಅಂತ ಅಕಸ್ಮಾತ್ ಹೇಳಿದ್ರು ಕೂಡ ಅದರಲ್ಲಿ ನೀನ್ ಕಂಡುಕೋಬೇಕಾಗಿರೋದು ನಿನ್ನ ಸಾರ್ಥಕ್ಯದ ಆತ್ಮದ ಅನುಭವ. ಸಾರ್ಥಕ ಹೊಂದುತ್ತಾ ನಿನ್ನಾತ್ಮ ಇವತ್ ನೀನ್ ಮಾಡಿರೋದ್ರಲ್ಲಿ ಸಾರ್ಥಕತೆ ನಿನ್ಗೆ ಅನುಭವಕ್ಕೆ ಬಂದ್ರೆ ನೋಡಮ್ಮ, ಆ ಕಾಲ ಸಾರ್ಥಕ ಅಲ್ವಾ. ಕಾಲವನ್ನ ವೇಸ್ಟ್ ಮಾಡದೆ ಇರೋದು ಬೇರೆ, ಕಾಲವನ್ನ ನೀನು ಸಾರ್ಥಕತೆಯ ಅನುಭವವನ್ನ ತಗೊಳ್ಳೋದು ಬೇರೆ. ಆ ಅನುಭವ ತಗೊಂಡಾಗ್ಲೇ ನೀನ್ ಆತ್ಮನ ಹತ್ತಿರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದು ಅಂತ ಜ್ಞಾನಿಗಳು ಹೇಳೋಂತ ಮಾತು. ಓದಿಮ್ಮ. ಈ ಪ್ರಪಂಚವು ಅನಂತ ಕೋಟಿ ಜೀವಿಗಳ ಜೀವನ ತಾಣ. ಅವು ಇಲ್ಲಿಯೇ ಹುಟ್ಟಿ, ಇಲ್ಲಿಯೇ ಬದುಕಿ, ಇಲ್ಲಿಯೇ ಅಳಿದು ಹೋಗಬೇಕಾಗಿದೆ. ಪ್ರಾಣದಿಂದ ಅದ್ಭುತ ಚೇತನ ಪಡೆದಿರುವ ಜೀವಿಗಳಾಗಲಿ ಅಥವಾ ಕಾಲಾಧೀನವಾಗಿ ಬದಲಿಸುವ ವಸ್ತುಗಳಾಗಲಿ ಸದಾ ಇದ್ದಂತೆಯೇ ಇರಲಾರವು. ಇರುವಂತೆಯೇ ಜಗತ್ತು ಬದಲಿಸುತ್ತಾ ಹೋಗುತ್ತದೆ. ಬದಲಿಸುವುದು ಜಗತ್ತಿನ ಧರ್ಮ. ಹೀಗಿರುವಾಗ ಜೀವಿಯೊಬ್ಬನ ಜೀವನ ವಿಧಾನ ಮತ್ತು ಗುರಿಗಳು ಒಂದೇ ಬಗೆಯಿದ್ದಾಗಲೂ ಬದಲಿಸಿದಾಗಲೂ ಮತ್ತೊಂದು ಜೀವಿಗೆ ಧಕ್ಕೆಯುಂಟು ಮಾಡದೆ ಪರಹಿತ ಚಿಂತನೆಯಲ್ಲಿ ಸ್ವಹಿತ ಸಾಧನೆ ಮಾಡಿಕೊಳ್ಳಲು ಕಲಿಸುವುದೇ ಧರ್ಮ. ಇದು ನಮಗ್ ಗೊತ್ತಾಗತ್ತೆ, ಇದನ್ನು ಓದಿದಾಗ ಅರ್ಥ ಆಗತ್ತೆ ನಮ್ಗೆ.
ಏನಪ್ಪಾ ಅಂತಂದ್ರೆ ಎಲ್ಲರೂ ಹುಟ್ಟೋದಿಕ್ಕೆ ಇದೇ ಜಾಗ ಅಲ್ವೇನಮ್ಮ. ಜೀವರಾಶಿಗಳೆಲ್ಲ ಜನ್ಮ ತಾಳೋದಿಕ್ಕೆ ಈ ಒಂದು ಪ್ರಪಂಚನೇ ಆಧಾರ, ತಾಣ ಇರುವಂತದ್ದು. ಇಲ್ಲೇನಾಗತ್ತೆ, ಯಾರೇ ಹುಟ್ಲಿ, ಯಾರೇ ಬೆಳೀಲಿ, ಏನೇ ಆಗ್ಲಿ, ಎಂಥವ್ರೇ ಇಲ್ಲಿ ಬರ್ಲಿ, ಇವಾಗ ನಮ್ ಕಣ್ಣೆದ್ರಿಗೆ ಎಂತೆಂತ ಮಹಾನುಭಾವರನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ. ಆದ್ರೆ ಅವರ ದೇಹವೂ ಕೂಡ ಇಲ್ಲೇ ಮುಕ್ತಾಯ ಆಗತ್ತೆ. ಪ್ರತಿಯೊಬ್ಬರ ದೇಹದ ಮುಕ್ತಾಯವೂ ಈ ಭೂಮಿ ಮೇಲೆ ಆಗತ್ತೆ. ಯಾಕೆ ಅಂದ್ರೆ ಪಂಚಭೂತಗಳಿಂದ ಸೃಷ್ಟಿ ಆಗಿರೋದು ಪಂಚಭೂತಗಳಿಗೆ ಮೀಸಲು. ಹಾಗಾಗಿ ಎಲ್ಲರ ಜೀವನ ಕೂಡ ಈ ಭೂಮಿ ಮೇಲೆನೆ ಮುಕ್ತಾಯ ಆಗತ್ತೆ. ಯಾವುದು ಕೂಡ ಇದ್ದಂಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಜ್ಞಾನನ ನಾವು ಹೆಚ್ಚಿಸ್ಕೊಂಡ್ರೆ ನಮಗೇನಾಗತ್ತೆ, ನಾವು ನಮ್ದೊಂದು ಪರ್ಟಿಕ್ಯುಲರ್ ಮೆಂಟಾಲಿಟಿನಲ್ಲಿ ಬದುಕ್ತಾ ಇರ್ತೀವಲ್ವಾ, ಪರ್ಟಿಕ್ಯುಲರ್ ಮೆಂಟಾಲಿಟಿ, ಪರ್ಟಿಕ್ಯುಲರ್ ಲೈಫ್ ಸ್ಟೈಲು, ಇದರಲ್ಲೆಲ್ಲ ನಾವು ಚೇಂಜಸ್ ತಗೊಂತಾ ಹೋಗ್ಬೋದು. ನಾನ್ ಚೇಂಜ್ ಹಾಗೇ ಆಗ್ತೀನಿ ಅನ್ನೋದು ನನಗ್ ಗೊತ್ತಾದ್ರೆ ಆವಾಗ ನಾನ್ ಚೇಂಜಸ್ ಅನ್ನ ತಗೊಳ್ಳೋದಿಕ್ಕೆ, ನನ್ಗೆ ಸಾಧನೆ ಮಾಡೋದಿಕ್ಕೆ ಅನುಕೂಲ ಆಗತ್ತೆ. ಇದು ಏನ್ ಮಾಡಿದ್ರು, ನೀನ್ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಿನಗ್ ಮುಪ್ಪು ಬಂದೇ ಬರುತ್ತೆ. ಏನೆಲ್ಲ ಕಷ್ಟಪಟ್ರು ನಿನಗ್ ಮುಪ್ಪು ಬಂದೇ ಬರುತ್ತೆ. ಏನೂ ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಜಗತ್ತಿನ ಧರ್ಮ ಅಂತ ಹೇಳಿದ್ರು. ಹಾಗೆ ಆಮೇಲೆ ಏನ್ ಮಾಡಿದ್ರೆ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತಂದ್ರೆ ಅವ್ರಿಗೆ ಹೇಳ್ತಾ ಇದಾರೆ, ಇದ್ದಾಗ ನಾವೆಲ್ರಿಗೂ ಒಳ್ಳೇದನ್ನ ಮಾಡ್ಕೊಂಡು ಒಳ್ಳೇದನ್ನೇ ಬಯಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ನೋಡಿ ಅಭ್ಯಾಸ ಮಾಡೋಣ, ನೋಡೋಣ. ಒಳ್ಳೇದು ಅಂದ್ರೆ ಯಾವ ತರ ಒಳ್ಳೇದು ಹೇಳಪ್ಪ? ಸರ್ವೇ ಭವಂತು ಸುಖಿನಃ ಯಾವ ರೀತಿ ಹೇಳಿ ನೋಡೋಣ. ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ನಾವು ಓದ್ತೀವಲ್ವಾ. ನಾನು ಸರ್ವೇ ಭವಂತು ಸುಖಿನಃ ಅಂತಂತಂದ್ರೆ, ನಾನೊಂದು ಸತ್ಸಂಗಕ್ಕೆ ಹೋದಾಗ 50 ಜನ ಅಲ್ಲಿ ಕೂತಿದ್ರೆ ಸರ್ವೇ ಭವಂತು ಸುಖಿನಃ ಇಷ್ಟವಾಗದೆ ಇರೋರೆಲ್ಲ ಕಣ್ಮುಂದೆ ಬಂದ್ರೆ ಅವ್ರಿಗೆ ಏನೆಲ್ಲ ಮಾಡ್ತೀನಿ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಇದನ್ನ ಸಾಧಿಸ್ಕೊಳ್ಳುವಂಥದ್ದು. ಆದ್ರೂ ಕೂಡ ಕ್ಷಮಿಸ್ಬೇಕಾಗತ್ತೆ. ನಾವು ಅವ್ರಿಗೆ ಒಳಿತನ್ನ ಬಯಸ್ಲೇಬೇಕಾಗತ್ತೆ. ಅದು ಅಂತಃಕರಣದಿಂದ ಮಾಡ್ಬೇಕು. ನಾವು ಮನಸ್ಸಿನಿಂದ ಮಾಡ್ಬಿಡ್ತೀವಿ, ಆಯ್ತು ಬಿಡಪ್ಪ ಎಲ್ರಿಗೂ ಒಳ್ಳೇದಾಗ್ಲಿ ಬಿಡಿ ಅಂತಂದ್ರೆ ಫಾಲ್ಸ್ ಅಲ್ವಾ. ಮೇಲ್ಮೇಲೆ ನಾವು ಮಾಡಿದೀವಿ, ಸತಿ ಕಷ್ಟಾರ ಮಾಡಿದೀವಿ. ಆದ್ರೆ ನಿನ್ನ ಹೃದಯದಿಂದ ನೀನು ಅವರಿಗೆ ಒಳ್ಳೇದಾಗ್ಲಿ ಅಂತ ನೀನು ಬಯಸಿದ್ರೆ ಆಗುವಂತಹ ಅನುಭೂತಿನೇ ಬೇರೆ, ನಿನ್ನ ಅಂತಃಕರಣದ ಆ ಸ್ಪರ್ಶವೇ ಬೇರೆ. ನೀನು ಅದನ್ನ ನೀನು ಮಾಡ್ತಾ ಹೋಗೋದನ್ನ ನೀನು ಅಭ್ಯಾಸ ಮಾಡಿದ್ರೆ, ನಮಗ್ ಗೊತ್ತಿರ್ಲಿಲ್ಲ ಇಲ್ಲಿವರೆಗೂ, ನಾವ್ ಏನು ಮಾಡ್ಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ. ನನ್ಗೆ ಒಳ್ಳೇದ್ ಮಾಡ್ದವ್ರಿಗೂ ಕೆಟ್ಟದ್ ಮಾಡ್ದವ್ರಿಗೂ ಕೂಡ ನಾನು ಯಾವ ರೀತಿ ಅವ್ರಿಗೆ ನನ್ನ ಹೃದಯದಲ್ಲಿ ಆ ಬ್ಲೆಸ್ಸಿಂಗ್ಸ್ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ನಾನು ಬಯಸ್ಬೇಕು ಅಂತ ಅನ್ನಬೇಕು. ಅಂದ್ರೆ ಯಾವ ಜ್ಞಾನ ತಗೊಂಡ್ರೆ ಅನ್ನಕ್ಕಾಗತ್ತೆ? ನನ್ಗೆ ಕಷ್ಟ ಕೊಟ್ಟಿರೋರ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು ಅಂದ್ರೆ ಯಾವ ಜ್ಞಾನ ತಗೊಂಡ್ರೆ ನನ್ಗೆ ಒಳ್ಳೇದಾಗತ್ತೆ ಅಂತಂದ್ರೆ ಇಲ್ಲಿ ಕರ್ಮ ಸಿದ್ಧಾಂತ ನಾವು ಚೆನ್ನಾಗಿ ಚಿಂತನೆ ಮಾಡ್ಬೇಕು. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋದಿದೆ ಒಂದು ಗಾದೆ. ಆ ಒಂದು ಯಾರು ಏನು ಮಾಡಿರ್ತಾರೋ ಅದರ ಕರ್ಮ ಫಲಗಳು ಬಂದೇ ಬರುತ್ತೆ. ಕರ್ಮ ಸಿದ್ಧಾಂತ ಇದು. ಈ ಕರ್ಮ ಸಿದ್ಧಾಂತನ ಅರ್ಥ ಮಾಡ್ಕೊಂಡ್ರೆ ನನಗೆ ಯಾರು ತುಂಬಾ ನೋಯಿಸಿದ್ದಾರೆ, ಯಾರು ನನಗ್ ತುಂಬಾ ಕಷ್ಟ ಕೊಟ್ಟಿದ್ದಾರೆ, ಯಾರು ನನ್ನ ಜೀವನದ ಹೆಜ್ಜೆನಲ್ಲಿ ನನಗೆ ಅಡ್ಡಿಪಡಿಸಿದ್ದಾರೆ, ಇಂಥದೆಲ್ಲ ಸೂಕ್ಷ್ಮಗಳು ಆಯಾ ಆತ್ಮಕ್ಕೆ ಗೊತ್ತಿರುತ್ತೆ. ಕೆಲವು ಎದುರೆದುರಿಗೆ ಗೊತ್ತಾಗುತ್ತೆ, ಇವ್ರು ತಪ್ಪು ಮಾಡಿದ್ರು, ಇವ್ರು ನಮಗ್ ಕಷ್ಟ ಕೊಟ್ರು ಅನ್ನೋದು ಕೆಲವು ಗೊತ್ತಾಗುತ್ತೆ, ಕೆಲವು ಗೊತ್ತಾಗಲ್ಲ. ಅದು ಕಷ್ಟ ಕೊಡ್ತಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಆ ರೀತಿ ನಡವಳಿಕೆನಲ್ಲಿ ಬಂದ್ಬಿಟ್ಟಿರುತ್ತೆ. ಆವಾಗ ಏನಾಗತ್ತೆ, ಆವಾಗ ನಾವೇನಾಗತ್ತೆ, ಒಳ್ಗೊಳ್ಗೆ ಗುದ್ದಾಟಗಳಿದೆಲ್ಲ ಒಳ್ಗೊಳ್ಗೆ ಗುದ್ದಾಟಗಳು. ಅವ್ರ ಮೇಲೆ ಪ್ರೀತಿ ಬರಕ್ ಸಾಧ್ಯನೇ ಇಲ್ಲ, ಅವ್ರನ್ನ ಕ್ಷಮಿಸಕ್ ಸಾಧ್ಯನೇ ಇಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಆಗೋದಿಲ್ಲ ನಮ್ ಕೈಯಲ್ಲಿ. ಅದಕ್ಕೆ ಸರ್ವೇ ಭವಂತು ಸುಖಿನಃ ನಮ್ಮ ಅಂತಃಕರಣಕ್ಕೆ ಒಂದು ಕನ್ನಡಿ ನೋಡ್ಕೊಳ್ಳೋದಿಕ್ಕೆ. ನನಗ್ ಬೇಕಾದವ್ರಿಗೆ ನನ್ನ ಅಂತಃಕರಣ ಹೆಂಗ್ ವರ್ಕ್ ಮಾಡುತ್ತೆ, ಬೇಡದೆ ಇರೋರಿಗೆ ಅಂತಃಕರಣ ಹೆಂಗ್ ವರ್ಕ್ ಮಾಡುತ್ತೆ ಅಂತ ನಾವು ಆ ಎಕ್ಸ್ಪೀರಿಯನ್ಸ್ ಅಲ್ಲೇ ನೋಡ್ಕೊಂಡು ಕರ್ಮ ಸಿದ್ಧಾಂತನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆದ್ರೆ ಜೊತೆಲಿ ಇರೋಣ, ಆಗ್ಲಿಲ್ವೋ ದೂರ ಇರೋಣ, ಅಷ್ಟನ್ನಂತೂ ಮಾಡ್ಕೋಬಹುದು ಮನುಷ್ಯ, ಅದೇನ್ ತಪ್ಪಲ್ಲ. ಆದ್ರೆ ಜೊತೆಲಿರೋದು, ಆಗ್ಲಿಲ್ವೋ ದೂರ ಇರೋದು, ಅಂತಃಕರಣ ಮಾತ್ರ ಹಾಯಾಗಿಟ್ಕೊಳ್ಳೋದು, ಇದನ್ನ ನಾವು ಕಲೀಲೇಬೇಕಾಗತ್ತಲ್ಲ.
ಅಂತಃಕರಣನ ಹಾಯಾಗಿ ಇಟ್ಕೊಳ್ದೆ ಇದ್ರೆ ನಷ್ಟ ಯಾರಿಗೆ ಅಲ್ವಾ? ಆಗೋದಿಲ್ಲ. ಆಗ್ತಾ ಇರುತ್ತೆ, ಹೋಗೋರು ಹೋಗ್ತಾ ಇರುತ್ತೆ, ಯಾರ್ಯಾರಿಗೆ ಏನೇನ್ ಬೇಕೋ ಅದ್ ನಡೀತಾ ಇರುತ್ತೆ. ಅವ್ರವ್ರ ಜೀವನ ಅವ್ರವ್ರ ದಿಕ್ಕು, ಆಯಾ ದಿಕ್ಕಿನಲ್ಲಿ ಅವ್ರು ಹೋಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಆದ್ರೆ ನಾವು ಕೊರ್ಗಿ 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 ನಮ್ಮ ಅಂತಃಕರಣದಲ್ಲಿ ಶಕ್ತಿನ ಕಳ್ಕೊಂಡ್ಬಿಡ್ತೀವಿ ಅಲ್ವಾ? ಅದ್ರ ಬದಲು ಕ್ಷಮೆನ ಅಭ್ಯಾಸ ಮಾಡಿದ್ರೆ, ಸ್ವಾಮೀಜಿ ನುಡಿಮುತ್ತುಗಳಲ್ಲಿ ಹಿಂದ್ಗಡೆ 10 ನಿಯಮಗಳನ್ನ ಬರ್ದಿದ್ದಾರೆ. ಅದನ್ನ ಓದಿದ್ರೆ ನಮಗ್ ಗೊತ್ತಾಗುತ್ತೆ ಯಾವ ರೀತಿ ಕ್ಷಮಿಸ್ಬೇಕು ಅನ್ನೋದು ಅದ್ರಲ್ಲಿ ಬರ್ದಿದ್ದಾರೆ. ಆ ಕ್ಷಮೆನ ನಾವು ಅಭ್ಯಾಸ ಮಾಡಿದ್ರೆ ಅವಾಗ ಏನಾಗುತ್ತೆ, ನೋಡಮ್ಮ, ಆಧ್ಯಾತ್ಮ ಅಂದ್ರೇನೆ ಪ್ರಾಕ್ಟಿಕಲ್ ಅಲ್ವಾ? ಆಧ್ಯಾತ್ಮ ಅಂತ ಅನ್ನೋದೇ ಒಂದು ಅನುಭವ ಅಲ್ವಾ? ನೀನು ಆ ಅನುಭವಕ್ಕೆ ನೀನ್ ಆಸೆ ಪಡ್ತಾ ಇದೀಯಾ? ಇಲ್ಲ ನಾನ್ ಬರೀ ತಿಳ್ಕೊಳಕ್ ಬರ್ತಾ ಇದ್ದೀನಿ ಅಂದ್ರೆ ಏನ್ ಪರವಾಗಿಲ್ಲ, ನೀನ್ ಹಂಗೆ ಇರ್ಬೋದು. ಇಲ್ಲ, ನನ್ಗಿದು ಅನುಭವ ಆಗ್ಬೇಕು ಅಂತ ನಿನ್ಗ ಆಸೆ ಆದ್ರೆ, ಅನುಭೂತಿ ನಿನ್ಗ ಆಗ್ಬೇಕು ಅಂತ ಅನ್ನೋದಾದ್ರೆ ಆ ಕ್ಷಮೆನ ನೀನ್ ಮಾಡ್ಬೇಕು. ಅವಾಗ ಗೊತ್ತಾಗುತ್ತೆ ಎಷ್ಟೊಂದು ಭಾರ ಎಲ್ಲ ಇಳ್ದೋಗ್ಬಿಡತ್ತೆ. ನಿನ್ನ ಹೃದಯ ನಿನಗೆ ಸುಖವಾಗಿರೋ ಅನುಭವನ ಕೊಡುತ್ತೆ. ಹಾಗಾಗಿ ಇಲ್ಲೇನ್ ಮಾಡ್ಬೇಕಾಗಿದೆ, ಅಷ್ಟು ಪರಚಿಂತನೆ ಸ್ವಹಿತ ಸಾಧನೆ ಮಾಡಿಕೊಳ್ಳಲು ಕಲಿಸುವುದೇ ಧರ್ಮ ಅಂತ ಅವ್ರು ಹೇಳಿದಾಗ ಅದು ಒಂದು ರೀತಿಯ ಧರ್ಮನಂತೆ ನೋಡಿ. ನಾವು ಪರಚಿಂತನೆ ಅಂತ ಏನ್ ಹೇಳ್ತೀವೋ ಜೊತೆಗೆ ನಮ್ಮ ಚಿಂತನೆನೂ ಮಾಡ್ಬೇಕು. ನಾವ್ ಎಂತವ್ರು ಅಂದ್ರೆ ಗೊತ್ತಾ, ಒಂದ್ ಹೇಳಿದ್ರೆ ಒಂದ್ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೇನೆ ನಮ್ಮೂರಲ್ಲಿ ವಾಸವಿ ಮಹಿಳಾ ಸಮಾಜದಲ್ಲಿ ನಾಗರತ್ನಮ್ಮ ಅಂತ ಒಬ್ರು ದೊಡ್ಡ ಸಾಧಕರಿದ್ರು. ಅವ್ರು ಯಾವಾಗ್ಲೂ ಹೇಳೋರು, ಎಲ್ಲರಿಗೂ ಕೂಡ ಎಲ್ಲರ ಮೇಲೆ ಆತ್ಮ ಕಾರುಣ್ಯವಿದೆ, ನೀನು ಉದ್ಧಾರ ಆಗ್ಬೇಕು ಅನ್ನೋದಕ್ಕೆ ನಿನಗೆ ಜೀವ ಕಾರುಣ್ಯನೇ ಇಲ್ಲ ಅಂತ ಹೇಳೋದು. ನಿನ್ನೊಳಗೂ ನಿನಗ್ ಜೀವ ಕಾರುಣ್ಯ, ನಿನ್ನ ಜೀವಕ್ಕೂ ನೀನ್ ಕರುಣೆ ತೋರಿಸ್ಬೇಕು. ಬೇರೆಯವ್ರಿಗೋಸ್ಕರನೇ ಕರುಣೆ ತೋರ್ಸೋದಲ್ಲ. ನೀನ್ ಅರ್ಥ ಮಾಡ್ಕೊ, ನಿನ್ನ ಆತ್ಮಕ್ಕೆ ನೀನು ಕರುಣೆ ತೋರ್ಸೋದ್ ಹೆಂಗೆ? ಸ್ವಾರ್ಥ ಅಲ್ಲ ಅದು, ಸ್ವಾರ್ಥ ಅಲ್ಲ. ಸ್ವಾರ್ಥ ದೃಷ್ಟಿಯಿಂದ ಕಾರುಣ್ಯವನ್ನ ನಿನಗೆ ನೀನ್ ತೋರ್ಸ್ಕೊಳ್ಳೋದಲ್ಲ. ಆತ್ಮ ದೃಷ್ಟಿಯಿಂದ ನಿನ್ನ ಆತ್ಮಕ್ಕೆ ಕಾರುಣ್ಯವನ್ನ, ನಿನ್ನ ಜೀವಕ್ಕೆ ನೀನು ಕಾರುಣ್ಯ ಆತ್ಮ ದೃಷ್ಟಿಯಿಂದ ನೀನ್ ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡ್ರೆ ಮಾತ್ರ ಉದ್ಧರೇದ ಆತ್ಮನಾಮ ಆಗತ್ತೆ ಅಷ್ಟೆ, ಇಲ್ಲ ಅಂದ್ರೆ ಆಗದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟಕ್ಕೆ ಇವತ್ತು ಆಯ್ತು ಅಲ್ವಾ? ಟೈಮ್ ಆಯ್ತು, ಇವತ್ತು ಇಷ್ಟಕ್ಕೆ ಮುಗ್ಸೋಣ. ಹರಿ ಓಂ ಅಕ್ಕ. ಹರಿ ಓಂ ವಿಜಯಕ್ಕ. ಹರಿ ಓಂ. ಯಾರು?